ನಮಸ್ಕಾರ. ಬುಕ್ ಬ್ರಹ್ಮದ ರಘು ವಿತ್ ಬುಕ್ಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ಎಲ್ರಿಗೂ ದೇಶದಲ್ಲಿ ಪರಿಚಯ ಇರತಕ್ಕಂಥ RSS ಮತ್ತು ಅದರ ಅಂಗಸಂಸ್ಥೆಗಳು, ಬೇರೆ ಬೇರೆ ಅಂಗಸಂಸ್ಥೆಗಳು ಏನಿದ್ದಾವೆ, ಇದರ ಬಗ್ಗೆ ಏನೆಲ್ಲ ಪುಸ್ತಕಗಳಿದ್ದಾವೆ, ಏನೆಲ್ಲ ಅಧ್ಯಯನಗಳು ಆಗಿದ್ದಾವೆ ಅನ್ನೋದನ್ನು ಗಮನಿಸಬೇಕು ಅಂದ್ಕೊಂಡೆ. ಅದು ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾದ ಭಾರತವನ್ನು ಇವತ್ತು BJP ಪಕ್ಷ ಆಳ್ತಾ ಇದೆ. ಅದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪಕ್ಷ, ಭಾರತದಲ್ಲಿ ಅತ್ಯಂತ ಶ್ರೀಮಂತವಾದ ಪಕ್ಷ ಮತ್ತು ಅದು RSSನ ಒಂದು ಭಾಗವೇ ಹೌದು. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದ ದೇಶವನ್ನು ಆಳ್ತಾ ಇರ್ತಕ್ಕಂಥ ಒಂದು ಪಕ್ಷ, ಅತಿ ದೊಡ್ಡ ಪಕ್ಷ, ಅದರ ಮೂಲ ಸಂಸ್ಥೆಯಾದಂಥ RSSನ ಬಗ್ಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆಯ ಬಗ್ಗೆ ಎಷ್ಟು ಅಧ್ಯಯನಗಳಾಗಿದ್ದಾವೆ, ಏನು ಎಂತು ಅಂತಕ್ಕಂಥದ್ದನ್ನು ಗಮನಿಸ್ತಕ್ಕಂಥದ್ದು. ಹೌದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಕನ್ಸಿಡರ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ನಾನ್ ಗೌರ್ಮೆಂಟಲ್ಲೋ ಡೆಫಿನೇಷನ್ ಪ್ರಕಾರ ಬೇರೆ ರೀತಿಯ ಚರ್ಚೆ ಅದು. ಆದರೆ ಅತ್ಯಂತ ದೊಡ್ಡ ಒಂದು ಸಂಸ್ಥೆ. ಇದ್ರ ಬಗ್ಗೆ ಎಷ್ಟು ಬಹಳ ಆಳವಾಗಿ ಸಮಾಜಶಾಸ್ತ್ರದ ದೃಷ್ಟಿಯಿಂದ, ಪೊಲಿಟಿಕಲ್ ಸೈನ್ಸ್ ರಾಜಕೀಯ ಶಾಸ್ತ್ರದ ದೃಷ್ಟಿಯಿಂದ ಎಷ್ಟು ಇದು ಅಧ್ಯಯನ ಆಗಿದೆ, ಅಧ್ಯಯನಕ್ಕೆ ಒಳಪಟ್ಟಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ ನಮಗೆ ಕೆಲವಾರು ಪುಸ್ತಕಗಳನ್ನು ನಾವು ಗಮನಿಸಲೇಬೇಕಾಗ್ತದೆ. ಸಂಸ್ಥೆಯ ಬಗ್ಗೆನೇ ಅಧ್ಯಯನಕ್ಕೆ ಮಾಡೋಕ್ಕಿಂತ ಮೊದಲು ಸಂಸ್ಥೆಯ ಐಡಿಯಾಲಜಿ, ಸಂಸ್ಥೆಯ ಬಗ್ಗೆ ತಿಳ್ಕೋಬೇಕು. ಅಂದರೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವೀರ್ ಸಾವರ್ಕರ್ ಅವರ ಅಧ್ಯಯನವನ್ನು ಮಾಡಲಿಲ್ಲ ಅಂತ ಹೇಳಿದರೆ, ಅವರ ಬಯೋಗ್ರಫಿ ಮತ್ತು ಅವರ ಐಡಿಯಾಲಜಿ, ಅವರು ಹಿಂದುತ್ವ, ಹಿಂದೂ ರಾಷ್ಟ್ರ ದರ್ಶನ, ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ತಿದ್ರೆ RSSನ ಐಡಿಯಾಲಜಿ ಅರ್ಥ ಆಗಲ್ಲ. ಹಾಗಾಗಿ ಕೆಲವು ಪುಸ್ತಕಗಳನ್ನು ನಾನು ನಿಮಗೆ ಪರಿಚಯಿಸ್ತೇನೆ. ಅಧ್ಯಯನದ ದೃಷ್ಟಿಯಿಂದ ಇದನ್ನು ಹೇಗೆ ಸ್ಟಡಿ ಮಾಡಬೇಕು, ಬೇರೆ ಬೇರೆ ದೃಷ್ಟಿಕೋನದಿಂದ ಅನೇಕ ಪುಸ್ತಕಗಳನ್ನು RSS ಬಗ್ಗೆ ಬರೆದಿದ್ದಾರೆ. ಆದರೆ ಭಾರತ ದೇಶದಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಇದು ಅಧ್ಯಯನ ಆಗಿಲ್ಲ. ಅದು ಒಂದು ಸಮಾಜಶಾಸ್ತ್ರದ ದೃಷ್ಟಿಯಿಂದ ಅಥವಾ ಪೊಲಿಟಿಕಲ್ ಸೈನ್ಸ್ ದೃಷ್ಟಿಯಿಂದ ಅಷ್ಟು ಅಧ್ಯಯನಕ್ಕೆ ಒಳಪಟ್ಟಿಲ್ಲ. ಇಷ್ಟೊಂದು ದೊಡ್ಡ ಸಂಸ್ಥೆಯನ್ನು ಯಾಕೆ ಥರೋ ರಿಸರ್ಚ್ ಮಾಡಿ ಅವರ ಪಾಲಿಸಿಗಳೇನು, ಅವರ ಉದ್ದೇಶಗಳೇನು, ಅವರ ಸಂಸ್ಥೆಗಳೆಲ್ಲ ಏನು ಎಂತು ಅನ್ನೋದ್ರ ಬಗ್ಗೆ ಅಧ್ಯಯನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ವೆದರ್ ಯು ಲವ್ ಆರ್ ಹೇಟ್, ದಟ್ ಈಸ್ ಸೆಕೆಂಡ್ರಿ. ಅದು ಒಂದು ಮಾತು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ದರ್ ಇಸ್ ನಥಿಂಗ್ ಟು ಲವ್ ಆರ್ ಹೇಟ್ ಬಟ್ ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ಅಂತ. ಇಲ್ಲಿ ದ್ವೇಷಿಸೋಕ್ಕೂ ಪ್ರೀತಿಸೋದಕ್ಕೂ ಏನೂ ಇಲ್ಲ, ಎಲ್ಲವೂ ಇರುವುದು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಂಥೇಳಿ. ಸೊ ಆ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದು ಒಂದೇ ಇದರ ಉದ್ದೇಶ. ಮೊದಲು ನಾವು ಸಾವರ್ಕರ್ ಬಗ್ಗೆ ಬಯೋಗ್ರಫಿಯನ್ನು ನೋಡಿದರೆ, ಯಾಕಂದರೆ ಐಡಿಯಾಲಜಿ ಅಂತ ಹೇಳಿದರೆ ಇಡೀ RSS ಮತ್ತು ಅಂಗಸಂಸ್ಥೆಗಳಿಗೆ ಸಾವರ್ಕರ್ ಅವರ ಹಿಂದುತ್ವ ಏನು ಅಂತ, ಹಿಂದುತ್ವ ಅಂತ ಕಾನ್ಸೆಪ್ಟನ್ನು ಕೊಟ್ಟರು ಅವರು. ಅದೇ ಮೂಲ ಅವರು ಎಲ್ರಿಗೂ ಇರ್ತಕ್ಕಂಥದ್ದು. ಹಾಗಾಗಿ ಸಾವರ್ಕರ್ ಬಗ್ಗೆ ಕೆಲವು ಬಯೋಗ್ರಫಿಗಳಿದ್ದಾವೆ, ಭಾಳಷ್ಟು ಇದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಧನಂಜಯ್ ಕೀರ್ ಅವರು ಬರೆದಿರ್ತಕ್ಕಂಥ ವೀರ್ ಸಾವರ್ಕರ್ ಬಯೋಗ್ರಫಿ. ಧನಂಜಯ್ ಕೀರ್ ಅವರು ಅಂಬೇಡ್ಕರ್ ಬಗ್ಗೆನೂ ಬರೆದಿದ್ದಾರೆ. ಈ ಭಾಳ ಅಥಾರಿಟೇಟಿವ್ ವರ್ಕ್ ಅಂಥೇಳಿ ಕನ್ಸಿಡರ್ ಮಾಡ್ತಕ್ಕಂಥ ವರ್ಕು. ಇದನ್ನು ಗಮನಿಸಬೇಕು. ಇದರಲ್ಲಿ ಸಾವರ್ಕರ್ ಅವರ ಸಂಪೂರ್ಣ ಅವರ ಹುಟ್ಟಿನಿಂದ ಹಿಡಿದು ಇಂಗ್ಲೆಂಡಿನ ಪ್ರವಾಸ, ಅಲ್ಲಿ ಅವರು ರೆವಲ್ಯೂಷನರಿ ಮೂಮೆಂಟನ್ನು ಕ್ರಿಯೇಟ್ ಮಾಡಿದ್ದು, ಹರ್ ದಯಾಲ್ ಇಂಥವ್ರನ್ನ ಸೃಷ್ಟಿ ಮಾಡಿದ್ದು, ಬಾಂಬ್ ತಯಾರು ಮಾಡೋದಕ್ಕೆ ಹೇಗೆ ಅಂಥೇಳಿ ಒಂದು ಸೀಕ್ರೆಟ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು, ಅನಂತರ ಅವರು ಅರೆಸ್ಟ್ ಆಗಿ ಕಾಲಾಪಾನಿ ಅಂಡಮಾನ್ನಲ್ಲಿ ಅವರು ಜೈಲಿಗೆ ಹಾಕಿದ್ದು, ಅಲ್ಲಿ ಅವರು ಹೇಗೆ ಮನಪರಿವರ್ತನೆ ಆಯಿತು. ಮೊದಲು ಸಾವರ್ಕರ್ ಅವರೇ ಹಿಂದೂ ಮುಸ್ಲಿಂ ಅಮಿಟಿಯ ಐಕಾನ್ ಅಂತ ಹೇಳ್ತಿದ್ರು. ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಮತ್ತು ಅವರಿಬ್ಬರ ಒಂದು ಬಾಂಧವ್ಯಕ್ಕೆ ಇವರೇ ಐಕಾನ್ ಅಂತ ಹೇಳ್ತಾ ಇದ್ದರು. ಆದರೆ ಕಾಲಾಪಾನಿಗೆ ಹೋದು ಬಂದ ಮೇಲೆ ಅವರಿಗೆ ಮುಸ್ಲಿಮರ ವಿರುದ್ಧ
ಅವರು ಹೆಚ್ಚು ಬರವಣಿಗೆಯನ್ನು ತೊಡ್ಕೊಂಡ್ರು. ಬೇರೆ 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 ರೀತಿಯಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಿಂದುತ್ವ ಅಂದರೆ ಏನು ಎಂತು ಅಂತ ಹೇಳಿ ಗಮನಿಸೋಣ. ಸೊ ಅಥವಾ ಈ ಬಯೋಗ್ರಫಿಯನ್ನು ನಾವು RSS ಐಡಿಯಾಲಜಿ ಮತ್ತು BJPಯನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಸಾವರ್ಕರ್ ಅವರ ಈ ಬಯೋಗ್ರಫಿಯನ್ನು ನೋಡಲೇಬೇಕಾಗ್ತದೆ. ನಂತರ ಇತ್ತೀಚೆಗೆ ಬಂದಂಥ ವೈಭವ್ ಪುರಂದರೆ ಅವರ ಸಾವರ್ಕರ್ ಅಂತಕ್ಕಂಥ ಪುಸ್ತಕ, ಇದು ಕೂಡ ವೈಭವ್ ಪುರಂದರೆ ಮೊದಲು ಬಾಲ್ ಠಾಕ್ರೆ ಬಗ್ಗೆ ಬರೆದಿದ್ದರು. ಬಹಳ ಒಳ್ಳೆ ರಿಸರ್ಚ್ ಮಾಡಿ ಬರಿತಾ ಇರ್ತಕ್ಕಂಥದ್ದನ್ನು, ಮೂಲದಲ್ಲಿ ಮರಾಠಿಗರೇ ಆಗಿರೋದ್ರಿಂದ ಸಾವರ್ಕರ್ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಬೇಕು ಅಂದರೆ ಮರಾಠಿ ಗೊತ್ತಿದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಅವರು ಹೆಚ್ಚಿನ ವರ್ಕ್ ಆಗಿರೋ ಅವರ ಪದ್ಯಗಳಿರ್ಬೋದು, ಕವಿತೆಗಳಿರ್ಬೋದು, ಅವರು ಹೆಚ್ಚಿನ ವರ್ಕು ಮಹಾರಾಷ್ಟ್ರದಲ್ಲಿ ಮರಾಠಿ ಜರ್ನಲ್ಸು, ಮರಾಠಿ ಪೇಪರ್ಸು, ಈ ರೀತಿ ಮರಾಠಿಯಲ್ಲಿ ಹೆಚ್ಚು ಲಭ್ಯ ಇರೋದರಿಂದ ಅವರು ಅವುಗಳನ್ನೆಲ್ಲ ಅಧ್ಯಯನ ಮಾಡಿ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ ವೈಭವ್ ಪುರಂದರೆ. ಇದನ್ನು ನಮ್ಮ ಕನ್ನಡಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರು ಒಳ್ಳೆ ಟ್ರಾನ್ಸ್ಲೇಷನ್ ಮಾಡಿ ಕೂಡ ಇದನ್ನು ತಂದಿದ್ದಾರೆ. ಇದು ಕೂಡ ನಾವು ಗಮನಿಸಬೇಕು. ಇನ್ನು ವಿಕ್ರಮ್ ಸಂಪತ್ ಅವರು ಇತ್ತೀಚೆಗೆ 2 ವಾಲ್ಯೂಮನ್ನು ಬರೆದಿದ್ದಾರೆ. ಒಂದು ಸ್ವಲ್ಪ ಪ್ರೀತಿ ಇಟ್ಟು ಬರೆದಿರ್ತಕ್ಕಂಥ ಅಂತ ಹೇಳ್ಬೋದು. 2 ವಾಲ್ಯೂಮ್ ಭಾಳ ದೊಡ್ಡ ವಾಲ್ಯೂಮು ಬಂದಿದೆ ಸಾವರ್ಕರ್ ಅವ್ರ ಬಗ್ಗೆ. ಇದು ಹಿಂದುತ್ವ, ನಮ್ಮ ಐಡಿಯಾಲಜಿ, RSSನ ಐಡಿಯಾಲಜಿ ಸಂಪೂರ್ಣವಾಗಿ ಹಿಂದುತ್ವದ ಸುತ್ತ ಇರೋದ್ರಿಂದ ಹಿಂದುತ್ವ ಅಂದರೆ ಏನು, ಹಿಂದುತ್ವ ಅಂತ ಹೇಳಿದರೆ ಅದು ರಿಲಿಜನ್, ಧರ್ಮದ ಆಧಾರದ ಮೇಲೆ, ಆ ಸಂಸ್ಕೃತಿಯ ಆಧಾರದ ಮೇಲೆ ಇರ್ತಕ್ಕಂಥದ್ದ ಹಿಂದುತ್ವ ಅಂತ ಹೇಳಿದರೆ ಭಾರತೀಯರು ಎಲ್ಲರೂ ಹಿಂದೂಗಳು ಅಂತ ಹೇಳಿ ಅನೇಕ ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕದ ಸರಸಂಘ ಚಾಲಕರು ಹೇಳ್ತಾರೆ. ಇದು ಹೇಗೆ, ಇದು ಇಲ್ಲಿ ಅವ್ರು ಯಾರು ಆ್ಯನ್ಸಿಸ್ಟ್ರಸ್ಸು, ನಮಗೆ ಯಾರು ಪೂರ್ವಜರೆಲ್ಲ ಹಿಂದೂಗಳಾಗಿದ್ದರೋ ಅವರೆಲ್ಲರೂ ಒಂದು ರೀತಿಯಲ್ಲಿ ಹಿಂದೂಗಳೇ. ಯಾಕಂದರೆ ಅವ್ರು ಮೊನ್ನೆ ಕನ್ವರ್ಟ್ ಆಗಿದ್ದ ತಕ್ಷಣ ಅವರು ಹಿಂದುತ್ವಕ್ಕೆ ಒಳಪಡದೇ ಇರ್ತಕ್ಕಂಥವ್ರಲ್ಲ, ಅದನ್ನು ಎಕ್ಸೆಪ್ಟ್ ಮಾಡಿದರೆ ಅವರೆಲ್ಲ ಹಿಂದೂಗಳು. ಇದು ಒಂದು ಹಿಸ್ಟ್ರಿ ಅಂತ ಹೇಳ್ತಕ್ಕಂಥದ್ದು, ಕಂಟಿನ್ಯೂಮ್ ಆಫ್ ಹಿಸ್ಟ್ರಿ, ಅದು ಹಿಂದುತ್ವ ಅಂತ ಹೇಳುವಂಥ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಅದರೈಸೇಷನ್ ಅಂತ ಹೇಳಿದರೆ ನಾವೆಲ್ಲ ಒಟ್ಟಾಗಬೇಕು, ಯಾಕಂದರೆ ಅವರು ಇದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಂಡುಬರ್ತದೆ. ಸಾಮಾನ್ಯವಾಗಿ ಅಂಬರ್ಟೋ ಈಕೋ ಅಂಥೇಳಿ ಕಳೆದ ಬಾರಿ ನಾನು ಎಲ್ಲೋ ಪುಸ್ತಕ ಪರಿಚಯ ಮಾಡುವಾಗ ಹೇಳಿದ್ದೆ, ಭಾಳ ಇಟಾಲಿಯನ್ ದೊಡ್ಡ ರೈಟರು. ಅವರು ಯಾವುದೋ ನ್ಯೂಯಾರ್ಕಲ್ಲಿ ಕಾರಲ್ಲಿ ಹೋಗ್ತಾ ಇದ್ದಾರಂತೆ, ಟ್ಯಾಕ್ಸಿ ಡ್ರೈವರು ಪಾಕಿಸ್ತಾನಿ ಡ್ರೈವರು. ಅವನು ಇವರಿಗೆ ಕೇಳ್ತಾನೆ, ಕಂಟ್ರಿ ಅಂತ, ನಿಮ್ಮ ದೇಶ ಯಾವುದು ಅಂತ. ಇಟಲಿ ಅಂತ ಹೇಳ್ತಾನೆ. ಭಾಷೆ ಅಂತ ಹೇಳ್ತಾನೆ, ಇಟಾಲಿಯನ್ನು ಅಂತ ಹೇಳ್ತಾನೆ. ಶತ್ರು ಅಂತ ಹೇಳ್ತಾನೆ. ಶತ್ರು ಅಂತ ಹೇಳಿದ್ರೆ ನೀವು ದೇಶ, ನೀವು ಯಾರು ಅಂತ ಗೊತ್ತಾಗಬೇಕಾದ್ರೆ ನಿಮ್ಮ ಶತ್ರು ಯಾರು, ಆವಾಗಲೇ ನಿಮ್ಮ ಐಡೆಂಟಿಟಿ ಗೊತ್ತಾಗೋದು ಅಂತ. ಹಾಗಾಗಿ ಅವ್ರು ಹೇಳ್ತಾರೆ, ನಾವು ನಾರ್ತ್ ಇಟಲಿಯವರು, ನಮ್ಮ ಶತ್ರುಗಳು ಸೌತ್ ಇಟಲಿಯನ್ನವರು ಅಂಥೇಳಿ. ಸೊ ಹೀಗೆ ಈ ಶತ್ರುಗಳ ಆಧಾರದ ಮೇಲೆ ನಾವು ಯಾರು ಅಂತ ನಾವು ಹೇಳಬೇಕಾ ಅನ್ನುವಂಥ ಪ್ರಶ್ನೆಗಳು ಇದ್ದೇ ಇರ್ತವೆ. ಸೊ ಇದು ಒಟ್ಟಿನಲ್ಲಿ ಹಿಂದುತ್ವ ಅಂದರೆ ಏನು ಅಂತ ಹೇಳಬೇಕು, ಈ ಪುಸ್ತಕವನ್ನು ಓದಬೇಕು. ಹಿಂದೂ ರಾಷ್ಟ್ರದರ್ಶನ ಕೂಡ ಸಾವರ್ಕರ್ ಅವರ ಪುಸ್ತಕ, ಹಿಂದೂ ಐಡೆಂಟಿಟಿಯನ್ನು ಅವ್ರು ಹೇಗೆ ವ್ಯಾಖ್ಯಾನಿಸ್ತಾರೆ ಅಂತ. ಇನ್ನೊಂದು ಪುಸ್ತಕ ನಾವು ನೋಡಲಿ, ಒಂದು ಪುಸ್ತಕಗಳನ್ನೆಲ್ಲ ತಮಗೆ ಪರಿಚಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ಅವುಗಳಲ್ಲಿರ್ತಕ್ಕಂಥ ಜಿಸ್ಟನ್ನು ನಾವು ಮಾತಾಡ್ಬೋದು. ಗೋಲ್ವಾಲ್ಕರು ನಂತರ ಬಂದಂಥ ಹೆಡ್ಗೇವಾರ್ ಅವರು 1925ರಲ್ಲಿ RSSನ ಸ್ಥಾಪನೆ ಮಾಡಿದರು. ಅದಕ್ಕಿಂತ ಮೊದಲೇ 1915ರಲ್ಲಿ ಹಿಂದೂ ಮಹಾಸಭಾ ಸ್ಥಾಪನೆ ಆಗ್ತದೆ. ಹಿಂದೂ ಮಹಾಸಭಾದಲ್ಲೇ ಮೊದಲು ಬಾರಿಗೆ ಹಿಂದೂಗಳ ದೇಶ, ಹಿಂದೂ ಐಡೆಂಟಿಟಿ ಮೇಲೆ ದೇಶವನ್ನು ಕಟ್ಟಬೇಕು ಅನ್ನುವ ಪ್ರತಿಪಾದನೆ ಆಗಿದ್ದು ಮೊದಲು 2 ನೇಷನ್ ಥಿಯರಿ ಹಿಂದೂ ಮಹಾಸಭಾವೇ ಹೇಳಿದ್ದು ಅಂತ ಕೆಲವು ಹಿಸ್ಟಾರಿಯನ್ಸ್ ಹೇಳ್ತಾರೆ. ಆನಂತರ ಮುಸ್ಲಿಂ ಲೀಗು ತುಂಬ ಪ್ರಬಲವಾಗಿ ನಮಗೆ ನಮ್ಮದೇ ಧರ್ಮದ ಮೇಲೆ ದೇಶ ಬೇಕು ಅಂತ ಹೇಳ್ತಕ್ಕಂಥದ್ದು ಪ್ರತಿಪಾದನೆ ಆಯಿತು. 2 ನೇಷನ್ ಥಿಯರಿ ಹಾಗೆ ಹುಟ್ಟುಕೊಳ್ತು ಅಂತಕ್ಕಂಥದ್ದಿದೆ. ಬಂಚ್ ಆಫ್ ಥಾಟ್ಸ್ನಲ್ಲಿ ಗೋಲ್ವಾಲ್ಕರ್ ಅವರು ಅನೇಕ ವಿಷಯಗಳನ್ನು ಹೇಳ್ತಾರೆ. ಅದು ಗೋರಕ್ಷಣೆ ಇರ್ಬೋದು, ಹಿಂದುತ್ವದ ಬಗ್ಗೆ ಇರ್ಬೋದು, ಅಥವಾ ಬೇರೆ ಧರ್ಮಗಳ ಬಗ್ಗೆ ಅವರು ಯಾವ ರೀತಿಯಲ್ಲಿ ಕಟುವಾದ ಟೀಕೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಹೆಗ್ಡೆವಾರ್ ಕೂಡ ಯಾವನ ಸ್ನೇಕ್ಸ್ ಅಂತ ಹೇಳ್ತಾಯಿದ್ರು. ಅಂದರೆ ಬೇರೆ ಧರ್ಮದ ಅವರೊಂದು ರೀತಿಯಲ್ಲಿ ಹಾವುಗಳು, ಅವ್ರನ್ನ ಹೇಗೆ ನೋಡಬೇಕು ಅನ್ನುವಂಥ ಪ್ರತಿಪಾದನೆ ಕೂಡ ಅವರಲ್ಲಿ ಇತ್ತು. ಸೊ ಹೀಗೆ ಇದು ಈ ಬಂಚ್ ಆಫ್ ಥಾಟ್ಸ್ ನೋಡಿದ್ರೇ ನಮಗೆ RSSನ ಥಾಟ್ಸ್ ಹೇಗೆ ಏನು ಅಂಥೇಳಿ ಗೊತ್ತಾಗ್ತದೆ. ಬಂಚ್ ಆಫ್ ಥಾಟ್ಸ್ನ ಅನೇಕ ವಿಚಾರಗಳನ್ನು ಈಗ ಇರ್ತಕ್ಕಂಥ RSS ಲೀಡರ್ಸು ಒಪ್ಕೊಳ್ಳಲ್ಲ. ನಾವು ಅವುಗಳನ್ನು ಎಲ್ಲವನ್ನೂ ನಾವು ಸ್ವೀಕಾರ ಮಾಡಬೇಕಾಗಿಲ್ಲ, ನಾವು ಬದಲಾಗಬೇಕು ಅಂತಕ್ಕಂಥ ವಾದವೂ ಕೂಡ ಇದೆ.
ಇದು ಕೆ ಆರ್ ಮಲ್ಕಾನಿ ಆರ್ಗನೈಸರ್ ಅಂತ ಹೇಳಿ ಏನು RSSನ 2 ಜರ್ನಲ್ಸ್ ಬರ್ತದೆ, ಪಾಂಚಜನ್ಯ ಮತ್ತು ಆರ್ಗನೈಸರ್ ಅಂತ ಹೇಳ್ತಕ್ಕಂಥದ್ದು. ಆರ್ಗನೈಸರು ಇಂಗ್ಲೀಷ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅದರ ಎಡಿಟರ್ ಆಗಿದ್ದರು. ಭಾಳ ಚೆನ್ನಾಗಿ ಅವರು BJP ಒಳಗೆ RSSನ ಒಳಗಡೆ ಇದ್ದಕ್ಕಂಥವ್ರು, ಮ್ಯಾಗಝಿನ್ ಎಡಿಟರ್ ಆಗಿರ್ತಕ್ಕಂಥದ್ದು ಅವರೇ. ಇದು ಏನಂತ ಹೇಳಿ ಅವರೇ ದಿ RSS ಸ್ಟೋರಿ ಅಂತ ಹೇಳಿದರೆ, RSSನ್ನು ನಮ್ಮದೇನು ಅಂಥೇಳಿ ಪ್ರತಿಪಾದನೆ ಮಾಡ್ತಕ್ಕಂಥ ಪುಸ್ತಕಗಳು ಕಮ್ಮಿ. ಈ ಸಾವರ್ಕರ್ RSS ಅವರಲ್ಲ, ಆದರೂ ಕೂಡ ನಾವು ಹಿಂದುತ್ವದ ಕಾನ್ಸೆಪ್ಟನ್ನು RSS ಅಡಾಪ್ಟ್ ಮಾಡ್ಕೊಂಡಿದ್ದರಿಂದ ಅದನ್ನ ಅಧ್ಯಯನ ಮಾಡಬೇಕು. ಬೇರೆ ಸಾವರ್ಕರ್ ಅವರ ಬಯೋಗ್ರಫಿಯನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ, ಹೌದು ಅವರ ಬಯೋಗ್ರಫಿ ಅರ್ಥ ಆದರೆ ಅವ್ರ ವ್ಯಕ್ತಿತ್ವ ಏನು ಎಂತು ಅಂತ ಅರ್ಥ ಆಗ್ತದೆ. RSSೇ ನಮ್ಮ ವಾದ ಹೀಗೆ, ನಮ್ಮ ಪ್ರತಿಪಾದನೆ ಹೀಗೆ, ನಮ್ಮ ನಂಬಿಕೆಗಳು ಹೀಗೆ ಅಂತ ಒಂದು ಮ್ಯಾನಿಫೆಸ್ಟೋವನ್ನು ನಾವು ಎಲ್ಲಿಯೂ ನೇರವಾಗಿ ಕಾಣೋಕ್ಕಾಗಲ್ಲ. ಕೆಲವರು ಹೇಳೋದು ಇಟ್ಸ್ ಅ ಮೋಸ್ಟ್ ಸೀಕ್ರೆಟಿವ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಒಂದು ಈ ಥರದ್ದು 1-2 ಪುಸ್ತಕಗಳು, ಹಿಂದೆ ಬಹಳ ಕಮ್ಮಿ ಪುಸ್ತಕಗಳಿತ್ತು. KR ಮಲ್ಕಾನಿ ಅವರು ಇದನ್ನು ದಿ RSS ಸ್ಟೋರಿ ಅಂಥೇಳಿ ಬರೆದಿರೋದನ್ನು ಗಮನಿಸಿದರೆ ಅವರೇ ಹೇಳಿರ್ತಕ್ಕಂಥದ್ದು, ಅವರ ಸಂಘದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಈ ಪುಸ್ತಕವನ್ನು ಗಮನಿಸಬೇಕು. ಇದು ಇತ್ತೀಚೆಗೆ ಬಂದಿರತಕ್ಕಂಥ ರಾಮ್ ಮಾಧವ್, ಈಗ BJP ಮತ್ತು RSSನಲ್ಲಿ ಸ್ವಲ್ಪ ಇಂಟೆಲೆಕ್ಚುವಲ್ ಅಂತ ಪರಿಗಣಿಸಬಹುದಾದಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ರಾಮ್ ಮಾಧವ್ ಅವರು ದಿ ಏನು ಹಿಂದುತ್ವ ಪ್ಯಾರಡೈಮ್ ಅಂಥೇಳಿ ಪುಸ್ತಕವನ್ನು ಇತ್ತೀಚೆಗೆ ಬರೆದಿದ್ದಾರೆ. ಇದರಲ್ಲೂ ಕೂಡ ದೀನ್ ದಯಾಳ್ ಉಪಾಧ್ಯಾಯ, ಸಾವರ್ಕರ್, ಹಿಂದುತ್ವ ಐಡಿಯಾಲಜಿ ಅಂದರೆ ಏನು, ಹೇಗೆ, ಅದರ ಬೇರೆ ಬೇರೆ ಮಜಲುಗಳನ್ನು, ಬೇರೆ ಬೇರೆ ಆ್ಯಂಗಲ್ಗಳನ್ನು, ಅವರ ಎಕನಾಮಿಕ್ ಥಿಯರಿ ಏನು, ಅವರ ಸ್ವದೇಶಿ ವಿಚಾರಗಳೇನು, ಇಂಥದ್ರ ಬಗ್ಗೆ ಬರ್ಕೊಂಡು ಹೋಗಿರ್ತಕ್ಕಂಥ ಪುಸ್ತಕ. ಇದನ್ನು ಕೂಡ ಇತ್ತೀಚೆಗೆ ಬರೆದಿರ್ತಕ್ಕಂಥದ್ದು ಗಮನಿಸ್ಬೋದು. ಇನ್ನೊಂದು RSSದವರೇ ಆದಂಥ ಸುನಿಲ್ ಆಮ್ಡೇಕರ್ ಅವರು RSS ರೋಡ್ ಮ್ಯಾಪ್ ಫಾರ್ 21st ಸೆಂಚುರಿ, 21ನೇ ಶತಮಾನಕ್ಕೆ RSS ಹೇಗಿರುತ್ತೆ ಅಂಥೇಳಿ ಅವರೇ ಬರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಅಥೆಂಟಿಕ್ ಅಂತ ಹೇಳ್ಬೋದು. ಯಾಕಂದರೆ RSSನವರೇ ನಮ್ಮ ಧ್ಯೇಯ ಉದ್ದೇಶಗಳೇನು, ನಾವು ಏನು ಮಾಡಬೇಕು, ಏನು ಇದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು ಇದರಲ್ಲಿ ನಾವು ಗಮನಿಸ್ಬೋದು. ಇದರಲ್ಲಿ ಜಾತಿ, ವರ್ಣ, ಇದ್ರ ಬಗ್ಗೆ ಧರ್ಮ, ಇದ್ರ ಬಗ್ಗೆ ಹೇಗೆ ಅವರ ಕಲ್ಪನೆಗಳಿದೆ, ಗೋರಕ್ಷಣೆ ಬಗ್ಗೆ ಹೇಗಿದೆ, ನಾವು ಗೋರಕ್ಷಣೆಯನ್ನು ನಾವು ಸ್ವಲ್ಪ ಅಲ್ಲಿ ಇಲ್ಲಿ ನಾವು ಅಲೋ ಮಾಡಬೇಕಾ, ನಾರ್ತ್ ಈಸ್ಟಲ್ಲಿ ಅಲೋ ಮಾಡಬೇಕಾ, ಗೋವಾದಲ್ಲಿ ಅಲೋ ಮಾಡಬೇಕಾ, ಇಡೀ ದೇಶದಲ್ಲಿ ಒಂದೇ ಇದನ್ನು ನಾವು ಇದು ಮಾಡಬೇಕಾ, ನಾವು ಬದಲಾಗಬೇಕಾ ಅನ್ನೋ ಕೆಲವು ಚರ್ಚೆಗಳು ಇದರಲ್ಲಿ ಸುನೀಲ್ ಆಂಬೇಕರ್ ಅವರು ತಂದಿದ್ದಾರೆ. ಇದು ಅವರೇ ಬರೆದಿರ್ತಕ್ಕಂಥದ್ದು ಅವರ ಬಗ್ಗೆ. ಬಹಳ ಮುಖ್ಯವಾಗಿ RSS ಬಗ್ಗೆ ಇರತಕ್ಕಂಥ ಪುಸ್ತಕದಲ್ಲಿ ಗಮನಿಸಲೇಬೇಕಾದಂಥ ಪುಸ್ತಕ ಅಂತ ಹೇಳಿದರೆ ವಾಲ್ಟರ್ ಆ್ಯಂಡರ್ಸನ್ನು. ಸುಮಾರು ಆತ 40 ವರ್ಷ ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯ ಪ್ರೊಫೆಸರು, ಸೌತ್ ಏಷ್ಯಾ ಸ್ಟಡೀಸಿನ ಪ್ರೊಫೆಸರು. ಆತನ ಜೀವನವನ್ನೇ RSSನ ಸ್ಟಡಿ ಮಾಡೋದಕ್ಕೆ ಮುಡುಪಾಗಿಟ್ಟಿದ್ದಾನೆ. ಅವನು ಇತ್ತೀಚೆಗೆ 2 ಪುಸ್ತಕ ಬರೆದಿದ್ದಾನೆ. ಇನ್ನೊಂದು ಪುಸ್ತಕ ಬರೀತೀರಾ ಅಂತ ಕೇಳಿದಾಗ, ಇನ್ನೊಂದು ಬರೆದ್ರೆ ನನ್ನ ಹೆಂಡತಿ ಡ್ರೈವರ್ಸ್ ಮಾಡ್ತೀನಿ ಅಂತ ಹೇಳಿದಾಳೆ, ಯಾಕಂದರೆ ಇಂಡಿಯಾಕ್ಕೆ ಹೋಗಿ ಕೂತ್ಬಿಡ್ತೀಯ, ಮನೆಗೆ ಬರೋಲ್ಲ ನೀನು ಅಂತ ಹೇಳ್ತಾನೆ. ಅಂದರೆ ಅವನು ಒಂದು ರೀತಿಯಲ್ಲಿ ಅವನನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಒಂದು ರೀತಿಯಲ್ಲ, ನಿಜವಾಗಿ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಒಂದು ಅಧ್ಯಯನವನ್ನು ಮಾಡಬೇಕು ಅಂಥೇಳಿ ಸುಮಾರು 34 ವರ್ಷದ ಹಿಂದೆ ಯಾರೂ ಆವಾಗ RSSನ್ನು ಆಳವಾಗಿ ಅಧ್ಯಯನ ಮಾಡಬೇಕು, ಇದು ಭವಿಷ್ಯಕ್ಕೆ ನಾವು ಪೊಲಿಟಿಕಲ್ ಸೈನ್ಸ್ ದೃಷ್ಟಿಯಿಂದ ಬಹಳ ಮುಖ್ಯ ಆಗ್ತದೆ ಅಂಥೇಳಿ ಯಾರೂ ಗಮನಿಸಿರಲಿಲ್ವೇನೋ ಆವತ್ತು 34 ವರ್ಷಗಳ ಹಿಂದೆ. ಆಗ ಆತ ಬರೆದಂಥ ಮೊದಲ ಪುಸ್ತಕ RSS ಬಗ್ಗೆ ಒಂದು ಅಥಾರಿಟೇಟಿವ್ ಆ್ಯಂಡ್ ಅಥೆಂಟಿಕ್ ಪುಸ್ತಕ ಅಂತ ಹೇಳಿದರೆ ದಿ ಸ್ಯಾಫ್ರನ್, ಏನು ದ ಬ್ರದರ್ಹುಡ್ ಇನ್ ಸ್ಯಾಫ್ರನ್ ಅಂತ ಹೇಳ್ತಕ್ಕಂಥದ್ದು, ವಾಲ್ಟರ್ ಆ್ಯಂಡರ್ಸನ್. ಅದಕ್ಕೆ ಅಫ್ಕೋರ್ಸ್ ದಾಮ್ಲೆ ಅವರು ಅವ್ರಿಗೆ ಲೋಕಲ್ ಇಂಡಿಯಾದಲ್ಲಿ ಇದ್ದು ಸಹಾಯ ಮಾಡ್ತಾರೆ. ಸೊ ಶ್ರೀಧರ್ ದಾಮ್ಲೆ ಅವರು ಇದನ್ನು ನಾವು ಗಮನಿಸಲೇಬೇಕಾದಂಥ ಪುಸ್ತಕ. RSS ಬಗ್ಗೆ ಏನಾದರೂ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದರೆ, ವಾಲ್ಟರ್ ಆ್ಯಂಡರ್ಸನ್ನು ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದೆ ಇನ್ನೊಂದು ಪುಸ್ತಕವನ್ನು ಬರೆದರು. ಇದು ಕೂಡ RSS ಬಗ್ಗೆ ಅಥಾರಿಟೇಟಿವ್ ವರ್ಕ್ ಅಂಥೇಳಿ ಪರಿಗಣಿಸಲಾಗ್ತದೆ. ಕ್ರಿಟಿಕಲ್ಲಾಗಿ ರಿವ್ಯೂ ಮಾಡ್ತಕ್ಕಂಥದ್ದು ಅಥವಾ ಇದರಿಂದ ಸಾಧಕ ಬಾಧಕಗಳೇನೋ ಅಂತಕ್ಕಂಥದ್ದಲ್ಲ. ಆ್ಯಸ್ ಇಟ್ ಈಸ್ ಈ ಸಂಘ ಅಂದರೆ ಏನು, ಅದು ಹೇಗಿದೆ, ಎಷ್ಟಿದೆ, ಎಂತು ಎಲ್ಲವನ್ನು ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇದು. ಇಲ್ಲಿ RSS ಎಷ್ಟು ದೊಡ್ಡ ಸಂಸ್ಥೆ, ಒಂದು ದಿನಕ್ಕೆ ಅವರೇ ಹೇಳುವಂತೆ ಸುಮಾರು ಅವರು 2017-18 ಅಂದಾಜಿನ ಲೆಕ್ಕಾಚಾರಗಳಲ್ಲಿ ಕೊಟ್ಟಿದ್ದಾರೆ. ಇನ್ನು ಈಗ ಜಾಸ್ತಿ ಆಗಿರ್ಬೋದು. ಸುಮಾರು 37,000 ಕಡೆ ಪ್ರತಿದಿನ
ಡೈಲಿ ಶಾಖಗಳು ನಡೀತದೆ ಆರ್ ಎಸ್ ಎಸ್ಸು ದೇಶದಲ್ಲಿ ಅಂತ ಹೇಳ್ತಕ್ಕಂಥದ್ದು. ಸುಮಾರು 20 ಲಕ್ಷ ಜನ ಭಾಗವಹಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು. ಮತ್ತು ಅವರೇ ಹೇಳುವಂತೆ ಸಂಘದಲ್ಲಿ ಸುಮಾರು 60 ಲಕ್ಷ ಜನ ಅಲುಮ್ನೈ ಹಿಂದೆ ಸದಸ್ಯರಾಗಿದ್ದರು ಅಂತರಿದ್ದಾರೆ. ವಿದೇಶದಲ್ಲಿ ಇಂಟರ್ನ್ಯಾಷನಲ್ ಕನೆಕ್ಷನ್ ಎಲ್ಲೆಲ್ಲಿದೆ, ಆಫ್ರಿಕಾದಲ್ಲಿ ಎಲ್ಲೆಲ್ಲಿ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳಿದ್ದಾವೆ, ಸುಮಾರು 40 ಅಂಗಸಂಸ್ಥೆಗಳಿದ್ದಾವೆ. ಏನು ಅದಕ್ಕೆ ಅಫಿಲಿಯೇಟ್ ಸಂಸ್ಥೆಗಳು ಅಂತ ಹೇಳ್ತಕ್ಕಂಥ, ಅಂದರೆ ಆರ್ ಎಸ್ ಎಸ್ ಮೂಲ ಸಂಸ್ಥೆ ಅಂತ ಹೇಳಿದರೆ ಸ್ವದೇಶಿ ಜಾರ್ಗನ್ ಮಂಚು, ಸ್ವದೇಶಿ ಕಾನ್ಸೆಪ್ಟನ್ನು ಅದು ಮಾಡ್ತಕ್ಕಂಥದ್ದು. ಕಿಸಾನ್ ಏನು ಸಂಸ್ಥೆ ಇರ್ತಕ್ಕಂಥದ್ದು, ರೈತರ ಬಗ್ಗೆ ಮಾಡ್ತಕ್ಕಂಥದ್ದು. ಅಥವಾ ಮಜ್ದೂರ್ ಸಂಘ ಅಂತ ಹೇಳಿದೆ, ಭಾರತೀಯ ಮಜ್ದೂರ್ ಸಂಘ ಅಂತ ಹೇಳಿದೆ, ಅದು ನೌಕರರು ಸಂಘ ಆಗಿರುತ್ತೆ. ಅದು ನೌಕರರ ಸಂಘದಲ್ಲಿ ಇವತ್ತು ಭಾರತೀಯ ಮಜ್ದೂರ್ ಸಂಘ ಅತ್ಯಂತ ದೊಡ್ಡ ಸಂಘ ಅಂತ ಹೇಳ್ತಾರೆ. VHP ಇರ್ಬೋದು, ಅಥವಾ VHP ಅದರ ಒಂದು ಅಫಿಲಿಯೇಟ್ ಸಂಸ್ಥೆ. ಆ ಅಫಿಲಿಯೇಟ್ ಸಂಸ್ಥೆಗೆ ಇನ್ನೊಂದು ಸಂಸ್ಥೆ ಬಜರಂಗ್ ದಳ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ವನವಾಸಿ ಕಲ್ಯಾಣ ಇರ್ಬೋದು, ಅಥವಾ ಇತ್ತೀಚೆಗೆ ಶುರುವಾದಂಥ ಭಾರತೀಯ ಸ್ತ್ರೀ ಶಕ್ತಿ ಅಂತಕ್ಕಂಥದ್ದು ಇರ್ಬೋದು, ಅಥವಾ ರಾಷ್ಟ್ರೀಯ ಸೇವಿಕಾ ಸಂಸ್ಥೆ ಅಂತೇಳಿ ಮಹಿಳೆಯರನ್ನು ಸೇರಿಸ್ತಾ ಇರಲಿಲ್ಲ ಮೊದಲು ಆರ್ ಎಸ್ ಎಸ್ಗೆ, ಅವಕ್ಕೆ ನೀವು ಸಪ್ರೇಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಅದು ರಾಷ್ಟ್ರೀಯ ಸೇವಿಕಾ ಸಂಸ್ಥೆ ಅಂಥೇಳಿ ಶುರುವಾಯಿತು. ಇತ್ತೀಚೆಗೆ ಮಹಿಳಾ ಒಂದು ಆ್ಯಂಗಲಿನ ದೃಷ್ಟಿಯಿಂದ ಭಾರತೀಯ ಸ್ತ್ರೀ ಶಕ್ತಿ ಅಂತ ಹೇಳ್ತಕ್ಕಂಥದ್ದು. ಮಹಿಳೆಯರು ಯಾಕೆ ಆರ್ ಎಸ್ ಎಸ್ನಲ್ಲಿಲ್ಲ, ಮಹಿಳೆಯರಿಗೆ ಯಾಕೆ ಅವಕಾಶ ಕೊಡಲ್ಲ, ಯಾಕೆ ಅಪರ್ ಕಾಸ್ಟ್ ಅವರೇ ಸರಸಂಘ ಚಾಲಕರಾಗ್ತಾರೆ ಎಕ್ಸೆಪ್ಟ್ ರಾಜೇಂದ್ರ ಸಿನ್ಹಾ ಅವರು ಬಿಟ್ಟರೆ, ಯಾಕೆ ಅವರು ಕೂಡ ಅಪರ್ ಕಾಸ್ಟ್ನವರೇ ಅಂತ ಹೇಳ್ತಾರೆ. ಎಂಟೈರ್ ಆರ್ಗನೈಸೇಷನ್ನ ಕಂಟ್ರೋಲ್ ಇರ್ತಕ್ಕಂಥದ್ದು ಎಷ್ಟು ಅಪರ್ ಕಾಸ್ಟ್ನವ್ರ ಕೈಯಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಇದು ಅನ್ನುವ ಚರ್ಚೆಗಳನ್ನೆಲ್ಲ ಮಾಡಿದ್ದಾರೆ. ಅದು ಇದು ಎಷ್ಟು ದೊಡ್ಡದಾಗಿ ಹರಡಿದೆ ಜಗತ್ತಿನಲ್ಲಿ. ಇತ್ತೀಚೆಗೆ ಇದರಲ್ಲೇ ಹೇಳ್ತಕ್ಕಂಥದ್ದು ಏನು ಮುಸ್ಲಿಂ ಸೇವಾ ಸಂಘಟನೆ ಅಂತ ಹೇಳಿಬಿಟ್ಟು ಮುಸ್ಲಿಮರಿಗೆ ಆರ್ ಎಸ್ ಎಸ್ಸಲ್ಲಿ ಮುಸ್ಲಿಂ ಸಂಘವೂ ಇರ್ತಕ್ಕಂಥದ್ದು, ಆರ್ ಎಸ್ ಎಸ್ಸಲ್ಲೇ ಕ್ರಿಶ್ಚಿಯನ್ ಸಂಘವೂ ಇರ್ತಕ್ಕಂಥದ್ದು. ಹೀಗಾಗಿ ಎಷ್ಟೋ ಮುಸ್ಲಿಂ ಏನು ರಿಫಾರ್ಮ್ಸ್ ಆಗ್ತಕ್ಕಂಥದ್ದು ಇಲ್ಲಿಂದ ಟ್ರಿಗರ್ ಆಗ್ತದೆ ಅಂತಕ್ಕಂಥ ವಾದವೂ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಪುಸ್ತಕದಲ್ಲಿ ಇಡೀ ಸಂಘದ ಅದು ಒಂದು ಆಲದ ಮರ ಇದ್ದರೆ ಅದು ಬೇರೆ ಯಾವುದು, ಕಾಂಡ ಯಾವುದು, ಎಲ್ಲೆಲ್ಲಿ ಅದು ಚಾಚಿಕೊಂಡಿದೆ ಜಗತ್ತಿನಲ್ಲಿ ಅಂತಕ್ಕಂಥದ್ದನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ರಾಷ್ಟ್ರೀಯ ಪಕ್ಷವಾಗಿ ಹಿಂದೆ ಜನಸಂಘ ಇರತಕ್ಕಂಥದ್ದು, ಅವರು ರಾಜಕೀಯಕ್ಕೆ ಬರಬಾರ್ದು ಅಂತ ಹೇಳಿದರು ಮೊದಲು. ಗೋಲ್ವಾಲ್ಕರ್ದ್ದು ರಾಜಕೀಯ ಮಾತ್ರ ಬೇಡಪ್ಪ ಅಂತ ಹೇಳ್ತಕ್ಕಂಥದ್ದಿತ್ತು. ಆದರೆ ಬರ್ತಾ ಬರ್ತಾ ರಾಜಕೀಯದಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅಂದರೆ 1914 ನಂತರ BJPಯ ಪರವಾಗಿ ಹಳ್ಳಿಗಳಲ್ಲಿ ಬೂತಲ್ಲಿ ಎಲೆಕ್ಷನ್ ಕ್ಯಾಂಪೇನನ್ನು ಕೂಡ RSS ನೇರವಾಗಿ ರಾಜಕೀಯಕ್ಕೆ ಧುಮುಕಿದೆ ಅಂತಕ್ಕಂಥದ್ದು. ಇನ್ನೊಂದು ಪುಸ್ತಕವನ್ನು ನೀವು ಗಮನಿಸ್ಬೋದು, ಪ್ರಶಾಂತ್ ಝಾ ಬರೆದಿರ್ತಕ್ಕಂಥ ಹೌ BJP ವಿನ್ಸ್ ಎಲೆಕ್ಷನ್ಸ್ ಅಂತ ಹೇಳ್ತಕ್ಕಂಥದ್ದು. BJP ಯಾವುದೇ ಒಂದು ರಾಜಕೀಯ ಪಕ್ಷದವರು ಆ ಪುಸ್ತಕವನ್ನು ಅಧ್ಯಯನ ಮಾಡಬೇಕು. ಹೌ BJP ವಿನ್ಸ್ ಎಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು, ಹೇಗೆ ರಾಜಕೀಯದಲ್ಲಿ ಎಲೆಕ್ಷನ್ನ ಗೆಲ್ಲುವ ತಂತ್ರಗಾರಿಕೆ ಏನು, BJP ಇದು ಜಾತಿಗಳ ಸಂಘಟನೆ ಹೇಗೆ ಮಾಡ್ತವೆ, ಉತ್ತರ ಪ್ರದೇಶದಲ್ಲಿ ನಾನ್ ಯಾದವ್, ನಾನ್ ಜಾತವ್, ದಲಿತರಲ್ಲೇ ಬೇರೆ ಬೇರೆ ಜಾತವ್ ದಲಿತರನ್ನು ಬಿಟ್ಟು ಬೇರೆ ದಲಿತರ ಜಾತವರು ಮಾಯಾವತಿ ಜೊತೆ ಇದ್ದಾಗ ಜಾತವ್ರನ್ನ ಬಿಟ್ಟು ನಾನ್ ಜಾತವ್ರನ್ನ ಸಂಘಟನೆ ಹೇಗೆ ಮಾಡ್ತು, ಜಾತಿಗಳನ್ನು ಸಮೀಕರಣ ಮಾಡಿ ಸಣ್ಣ ಸಣ್ಣ ಜಾತಿಗಳನ್ನೆಲ್ಲ ಒಟ್ಟು ಹಾಕ್ಬಿಟ್ಟು ಅವ್ರಿಗೊಂದು ಚೇರ್ಮನ್ಶಿಪ್ ಕೊಡ್ತಕ್ಕಂಥದ್ದು, ಅವ್ರಿಗೊಂದು ಅಧಿಕಾರ ಕೊಡ್ತಕ್ಕಂಥದ್ದು, ಅವರನ್ನು ತೆಕ್ಕೆಗೆ ಹೇಗೆ ತಗೊಳ್ತು. ಆಮೇಲೆ ಅಪ್ರಾಪ್ರಿಯೇಟಿಂಗ್ ನ್ಯಾಷನಲ್ ಐಕಾನ್ಸ್, ಫಾರ್ ಎಕ್ಸಾಂಪಲ್ RSSನ್ನೇ ಬ್ಯಾನ್ ಮಾಡಿರ್ತಕ್ಕಂಥ ಪಟೇಲ್ರನ್ನೇ ಐಕಾನ್ ಆಗಿ ತಗೊಳ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ಅಂಬೇಡ್ಕರ್ನು ಕೂಡ ಈಗ ಹಿಂದೆ ಅವರು ಹಿಂದೂ ಕೋಡ್ ಬಿಲ್ ಬಂದಾಗ ಬಹಳ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥ RSSನ ಹಿನ್ನೆಲೆ ಕೂಡ ಇರ್ತಕ್ಕಂಥದ್ದೇ. ಆದರೆ ಇವತ್ತು ದೇ ಹ್ಯಾವ್ ಬಿಕಮ್ ಎ ಪಾರ್ಟ್ ಆಫ್ ದಿ RSS. ಇದು ಚೇಂಜ್ ಆಗಬಾರ್ದು ಅಂತೇನು ಏನೂ ಇಲ್ಲ. ಸೊ ಹೌ ಆರ್ ದೇ ಚೇಂಜಿಂಗ್, ಹೌ ಆರ್ ದೇ ಅಡಾಪ್ಟಿಂಗ್, ಹೇಗೆ ರಾಜಕೀಯವಾಗಿ ನೇರವಾಗಿ ಇದೆ. ಇಷ್ಟು ಇದರಲ್ಲಿ ಇನ್ನೂ ಒಂದು ಗಮನಿಸಬೇಕು, ಸುಮಾರು 40,000 ಕಡೆ ಶಾಖೆ ಇದೆ, ಇಷ್ಟು ಲಕ್ಷಾಂತರ ಜನ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಇಡೀ ದೇಶದಲ್ಲಿ 40,000 ಶಾಖೆ, ಡೈಲಿ ಶಾಖೆಗಳು ನಡೀತಕ್ಕಂಥದ್ದು. ವಾರಕ್ಕಿಷ್ಟು ಒಂದು 8,000 ಆಗ್ತದೆ, ಒಂದು 10,000 ವಾರಕ್ಕೆ, ತಿಂಗಳಿಗೆ 8,000, ವಾರಕ್ಕೆ 10,000, ಈ ಥರ ಎಲ್ಲ ಆಗ್ತದೆ. ಈ ಶಾಖೆಗಳು ನಡೀತವೆ, ಮೀಟಿಂಗ್ ನಡೀತಿದೆ. ಅತ್ಯಂತ ಹೆಚ್ಚು ಶಾಖೆಗಳು ಈ ದೇಶದಲ್ಲಿ ಇರ್ತಕ್ಕಂಥದ್ದು RSSನ ಶಾಖೆಗಳಿರ್ತಕ್ಕಂಥದ್ದು ಕೇರಳದಲ್ಲಿ. ಇದು ವಾಲ್ಟರ್ ಆ್ಯಂಡರ್ಸನ್ ಹೇಳ್ತಾನೆ, ಕೇರಳದಲ್ಲಿ ಅತ್ಯಂತ ಹೆಚ್ಚಿದೆ. ಆದರೆ ಅಷ್ಟು ಅತ್ಯಂತ ಹೆಚ್ಚು ಶಾಖೆ ಇದ್ದರೂ ಕೂಡ ಯಾಕೆ ಕೇರಳದಲ್ಲಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ,
BJPಗೆ ಅನ್ನೋದೊಂದು ದೊಡ್ಡ ಇಂಪಾರ್ಟೆಂಟ್ ಇಶ್ಯೂ. ಅಂದರೆ RSS ಇದ್ದ ಕಡೆ ಎಲ್ಲ ಎಲೆಕ್ಷನ್ ಗೆಲ್ತಾರೆ ಅಂತಕ್ಕಂಥದ್ದು ಅದರಿಂದ ಸುಳ್ಳು ಅಂತಾಗುತ್ತೆ. ರಾಜಕೀಯ ತಂತ್ರಗಾರಿಕೆಗೆ ಪ್ರಶಾಂತ್ ಝಾ ಹೇಳುವ ಹಾಗೆ ಬೇರೆಯೇ ತಂತ್ರಗಾರಿಕೆ, ಜಾತಿ ಸಮೀಕರಣದ ತಂತ್ರಗಾರಿಕೆ, ಬೇರೆ ಬೇರೆ ತಂತ್ರಗಾರಿಕೆಯೇ ಅಳವಡಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು. ಒಟ್ಟಲ್ಲಿ ಈ ಪುಸ್ತಕವನ್ನು ನಾವು RSSನ್ನು ಅಧ್ಯಯನ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪುಸ್ತಕ ಇದು. ಮತ್ತು ಸ್ಯಾಫ್ರನ್ಹುಡ್ ಇನ್ ಬ್ರದರ್ಹುಡ್ ಇನ್ ಸ್ಯಾಫ್ರನ್ ಅಂಥೇಳಿ ಮೊದಲನೇ ಪುಸ್ತಕ ಹೇಳಿದರೆ ಇದು. ಈ ಎರಡು ಪುಸ್ತಕಗಳನ್ನು ವಾಲ್ಟರ್ ಆ್ಯಂಡರ್ಸನ್ ಪುಸ್ತಕವನ್ನು ಗಮನಿಸಬೇಕು. ಇದು ಇತ್ತೀಚೆಗೆ ಸ್ವಲ್ಪ ಕರ್ನಾಟಕದಲ್ಲಿ ಇತ್ತೀಚೆಗೆ ಸ್ವಲ್ಪ ಚರ್ಚೆ ಆಗಿರ್ತಕ್ಕಂಥ ಪುಸ್ತಕ RSS ದ ಡೀಪ್ ನೇಷನ್ ಅಂತ ಹೇಳ್ತಕ್ಕಂಥದ್ದು. ಇವರು ದಿನೇಶ್ ನಾರಾಯಣನ್ ಅವರು ಕೇರಳದವರು. ಇವರು ಹಿಂದೆ ಈ ಪುಸ್ತಕ ಬರುವುದಕ್ಕಿಂತ ಮೊದಲು ಅವರು RSS ಬಗ್ಗೆ ಅಧ್ಯಯನ ಮಾಡಿ, ಅವರು RSS ಬಗ್ಗೆ ಅನೇಕ ವರ್ಷಗಳಿಂದ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ, ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ದೇವರಸ್ ಏನು ಹಿಂದೆ ಸಂಘ ಚಾಲಕರಿದ್ದರು, ಅವ್ರ ಜೊತೆ ಅವರ ಭಾಷಣಗಳನ್ನು ಕೇಳಿಕೊಂಡು ಅವರನ್ನು ನೇರವಾಗಿ ಅವರ ಮಾತುಗಳನ್ನು ವಾಲ್ಟರ್ ಆ್ಯಂಡರ್ಸನ್ ಏನು ಮಾಡ್ತಾನೆ, RSS ಸಂಘದ ಒಳಗೆ ಅದಕ್ಕೋಸ್ಕರ ವ್ಯೂ ಟು ಇನ್ಸೈಡ್ ಅಂತ ಪುಸ್ತಕದ ಹೆಸರು, ದ ವ್ಯೂ ಟು ಇನ್ಸೈಡ್ ಅಂತ, ಅದು ಒಳಗಡೆ ಫೋಕಸ್ ಮಾಡಿರ್ತಕ್ಕಂಥದ್ದು. ಸೊ ಹಾಗೆ ಇವರು ಕೂಡ RSSನ ಇಂಪಾರ್ಟೆಂಟ್ ಸರ್ಕಾರಿ ಸರಸಂಘ ಚಾಲಕರು ಅಥವಾ ಪ್ರಚಾರಕರು ಅಂತ ಏನು ಹೇಳ್ತಾರೆ. ಪ್ರಚಾರಕರು ಸುಮಾರು ಇಲ್ಲಿ ನಮ್ಮ ಭಾರತದಲ್ಲಿ 8,000 ಇದ್ದಾರೆ ಅಂತ ಈಗ ಹೇಳ್ತಕ್ಕಂಥದ್ದು. ಕರೆಕ್ಟಾಗಿ ನಂಬರ್ಗಳೆಲ್ಲ ಎಷ್ಟು ಸರಿ ಅಂತ ವಾಲ್ಟರ್ಸನ್ಗೆ ಸ್ವಲ್ಪ ಡೌಟು ಅಂತ ಹೇಳ್ತಾರೆ, ಇನ್ನೂ ಜಾಸ್ತಿ ಇರ್ಬೋದು ಸ್ವಲ್ಪ. ಅಷ್ಟು ಅವರು ದಲಿತರು ಎಷ್ಟು ಜನ ಇದ್ದಾರೆ ಅಂದರೆ ಯಾರೂ ಹೇಳಲಿಲ್ಲ ನನಗೆ ಅಂತ ಹೇಳ್ತಾರೆ. ಸೊ ಹೀಗೆ ಇರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಈ ಪುಸ್ತಕವನ್ನು ಕೂಡ ಗಮನಿಸಬೇಕು. ಇದರಲ್ಲಿ ಹೌದು ನಾವು ಏನು ಸಂಕಲ್ಪ ಅಂಥೇಳಿ ಸಂಸ್ಥೆಯನ್ನು ಶುರು ಮಾಡಿದ್ದೀವಿ, ಅಲ್ಲಿ IASಗಳನ್ನು ಕೂಡ ನಾವು ತಯಾರು ಮಾಡ್ತಾಯಿದ್ದೀವಿ. ನಾವು ಯಾವ ರೀತಿಯಲ್ಲಿ ಏನು ವನವಾಸಿ ವಿದ್ಯಾಸಂಸ್ಥೆಗಳಿರ್ಬೋದು, ವಿದ್ಯಾಭಾರತಿ ಇರ್ಬೋದು, ಸಂಸ್ಕೃತ ಕಲಿಸ್ತಕ್ಕಂಥದ್ದು ಇರ್ಬೋದು, ಎಷ್ಟು 15 ಲಕ್ಷ ಜನ ನಮ್ಮ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಿದ್ದಾರೆ, ಯಾವ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಇದು ಮಾಡ್ತಾಯಿದ್ದಾರೆ. ವನವಾಸಿ ಸಂಸ್ಥೆ ಕಾಡು ನಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೆ ಸಪರೇಟಾಗಿ ಮಾಡಿರ್ತಕ್ಕಂಥದ್ದು. ಕೆಲವರು ಕೇಳೋದು ಯಾಕಿದು ವನವಾಸಿಗಳಿಗೊಂದು ವನವಾಸಿ, ಬೇರೆ ಬನವಾಸಿಗೊಂದು ಬನವಾಸಿ ಎಲ್ಲ ಒಟ್ಟಿಗೆ ಮಾಡ್ಬೋದಲ್ಲ ಅಂತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ಅದೇನೇ ಇರಲಿ, ಬಟ್ ಇದು ಚೆನ್ನಾಗಿ ಡೀಪಾಗಿ ಸ್ಟಡಿ ಮಾಡಿರ್ತಕ್ಕಂಥ ಪುಸ್ತಕ ದಿನೇಶ್ ನಾರಾಯಣನ್ ಅವ್ರದ್ದು ಗಮನಿಸಬೇಕು. ಇವರು ಮೊದಲು ಕ್ಯಾರವನ್ನಲ್ಲಿ ಇದನ್ನು ಬರೆದಿದ್ದರು. ಈ ಕ್ಯಾರವನ್ನಲ್ಲಿ ದ ಅಂಡರ್ಸ್ಟ್ಯಾಂಡಿಂಗ್ ದಿ RSS ಅಂತ ಹೇಳಿಬಿಟ್ಟು ಆರ್ಟಿಕಲ್ಸ್ ಇದೆ. ಇದನ್ನು ಗಮನಿಸಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ದೇ ಆರ್ ದ ರೂಲಿಂಗ್ ಪಾರ್ಟಿ ಆಫ್ ದಿ ಕಂಟ್ರಿ and that's the largest organization in the country. To understand is very very important. ಇದು ಪ್ರಳಯ್ ಅಂತಕ್ಕಂಥವರು ಭಾಳ ಅಥೆಂಟಿಕೇಟ್ ಆಗಿ ಪೊಲಿಟಿಕಲ್ ಸೈನ್ಸ್ ಆ್ಯಂಗಲಿಂದ ಬಂದಿರತಕ್ಕಂಥದ್ದು RSS ಟ್ರಿಸ್ಟ್ ವಿತ್ ಪಾಲಿಟಿಕ್ಸ್. ಇದು ಕೂಡ ನಾವು ಗಮನಿಸಬೇಕು. ಇದು ಹೇಗೆ ರಾಜಕೀಯದಲ್ಲಿ ಹೇಗೆ ಅವರು ಮೊದಲು ಜನಸಂಘ ಇರ್ಬೋದು, ವಾಜಪೇಯಿ ಕಾಲದಿಂದ, ಶ್ಯಾಮಾಪ್ರಸಾದ್ ಮುಖರ್ಜಿ ಕಾಲದಿಂದ ರಾಜಕೀಯ ಪ್ರವೇಶ, ಯಾಕೆಂದರೆ ಒಂದು ಕಲ್ಚರಲ್ ಸಂಸ್ಥೆ ಅಂತಿರ್ತಕ್ಕಂಥದ್ದು, ರಾಜಕೀಯವಾಗಿ ಅವರು ಹೇಗೆ ಪ್ರವೇಶ ಮಾಡಿದರು, ಹೇಗೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು, ಹೇಗೆ ಎಲ್ಲ ಆಯಿತು ಅಂತ ಹೇಳ್ತಕ್ಕಂಥದ್ದು. ಇದು ಪುಸ್ತಕವನ್ನು ಗಮನಿಸಬೇಕು. ಕ್ರಿಸ್ಟೋಫರ್ ಜಫರ್ಲೆ ಇದು ಮೆಜಾರಿಟೇರಿಯನ್ ಸ್ಟೇಟ್ ಅಂಥೇಳಿ ಎಡಿಟ್ ಮಾಡಿರ್ತಕ್ಕಂಥ ಪುಸ್ತಕ ಅನೇಕರು ಬರೆದಿದ್ದಾರೆ. ಮೆಜಾರಿಟೇರಿಯನ್ ಸ್ಟೇಟ್ ಅಂತ ಹೇಳಿದರೆ ಒಂದು ದೇಶದಲ್ಲಿ ಯಾವ ಧರ್ಮ ಮೆಜಾರಿಟಿ ಇದ್ದೋ ಆ ಮೆಜಾರಿಟಿ ಆದರೆ ಇದರಿಂದ ಎಷ್ಟು ಹಾನಿ ಆಗ್ಬೋದು ಕಲ್ಚರಲ್ ಡೈವರ್ಸಿಟಿಗೆ. ದೇಶದಲ್ಲಿ ಒಂದು ವೈವಿಧ್ಯತೆ ಇರತಕ್ಕಂಥ ದೇಶದಲ್ಲಿ ಭಾಷೆ, ಅದು ಸಂಸ್ಕೃತ್ ಆ್ಯಂಡ್ ಹಿಂದಿ ಹಿಂದೂ ಅನ್ನುವಂಥ ಒಂದು ಡಾಮಿನೆಂಟ್ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಇಂಥ ಸಂದರ್ಭದಲ್ಲಿ ಮೆಜಾರಿಟೇರಿಯನ್ ಸ್ಟೇಟ್ ಆದರೆ ನಮ್ಮಂಥ ಬಹುಸಂಖ್ಯಾತ ದೇಶ ಮತ್ತು ಬಹುಭಾಷಾ ಬಹುಸಂಸ್ಕೃತಿ ಜಾತಿಗಳೇ ಏನೋ 62,000 ಅಂತ ಏನೋ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಸೊ ಜಾತಿಗಳು ಇರಬೇಕು ಅಂತಲ್ಲ, ಅದು ಅದು ಜಾತಿಗಳನ್ನು ಅದು ಯಾವುದು ಆರ್ಟಿಫಿಷಿಯಲ್ ಕ್ರಿಯೇಟೆಡ್ ಎಷ್ಟು, ಸೋಷಿಯಲಾಜಿಕಲಿ ಕ್ರಿಯೇಟೆಡ್ ಎಷ್ಟು, ಹೈರಾರ್ಕಿ ಕ್ರಿಯೇಟ್ ಮಾಡಿದ್ದೆಷ್ಟು ಅದು ಬೇರೆ ರೀತಿಯ ಚರ್ಚೆಗೆ ಆಗ್ತಕ್ಕಂಥದ್ದು. ಆದರೆ ಇಲ್ಲಿ ಅದು ಸಾಂಸ್ಕೃತಿಕ ದೃಷ್ಟಿಯಿಂದ, ಎತ್ನಿಕ್ ದೃಷ್ಟಿಯಿಂದ ಎಷ್ಟೆಲ್ಲ ಡೈವರ್ಸಿಟಿ ಇದೆ. ಇದನ್ನೆಲ್ಲ ನಾವು ಡೋಂಟ್ ಸಿ ಹ್ಯೂಮನ್ ಬೀಯಿಂಗ್ ಆ್ಯಸ್ ಆ್ಯಂಟಿಲ್ ಅಂತ ಹೇಳ್ತಾರೆ. ಮನುಷ್ಯರನ್ನೆಲ್ಲ ಗೆದ್ದಲು ಗೂಡಿನ ಹಾಗೆ ನೋಡಬೇಡಿ ಅಂತ. ಒಳಗಡೆ ಎಷ್ಟು ಹುಳ ಇದಾವೆ ಮುಖ್ಯ ಅಲ್ಲ, ಗೆದ್ದಲ ಗೂಡು ಅಂತ ಹಾಗೆ ನೋಡುವಂಥದ್ದಲ್ಲ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಈ ಮೆಜಾರಿಟೇರಿಯನ್ ಸ್ಟೇಟ್ ಆದರೆ ಏನು ಸಮಸ್ಯೆಗಳೇನು ಅಂತಕ್ಕಂಥದ್ದನ್ನ ಕ್ರಿಸ್ಟೋಫರ್ ಜಫರ್ಲೆ ಇಸ್ ಎ ಬ್ರಿಲಿಯಂಟ್ ಫ್ರೆಂಚ್ ಸ್ಕಾಲರು
ನಮ್ಮ ಇಲ್ಲಿಯೂ ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ಆಗಾಗ ವೀಕ್ಲಿ ಕಾಲಮ್ ಬರೀತಾರೆ. ಕಾಲಮ್ ಬರೆಯೋದಕ್ಕಿಂತ ಒಳ್ಳೊಳ್ಳೆ ವರ್ಕನ್ನು ಮಾಡಿದ್ದಾರೆ ಅವರು ಎಲ್ಲ ಪುಸ್ತಕಗಳನ್ನು ನಾವು ಪಾಕಿಸ್ತಾನ್ ಪ್ಯಾರಾಡಾಕ್ಸ್ ಅಂತ ಹೇಳ್ತಕ್ಕಂಥದ್ದು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು. ಗಮನಿಸಲೇಬೇಕಾಗಿರ್ತಕ್ಕಂಥ ಒಳ್ಳೆಯ ರೈಟರು ಕ್ರಿಸ್ಟೋಫರ್ ಜೆಫರ್ಲೆ. ಇದು ಕೂಡ ಅವ್ರದ್ದೇ ಹಿಂದೂ ನ್ಯಾಷನಲಿಸಮ್ ರೀಡರ್ ಕ್ರಿಸ್ಟೋಫರ್ ಜೆಫರ್ಲೆ. ಬೇರೆ ಬೇರೆಯವರು ಬರೆದಿದ್ದಾರೆ. ದಿಸ್ ಈಸ್ ಆಲ್ಸೋ ಎ ಬುಕ್ ವರ್ತ್ ಸೀಯಿಂಗ್. ಜೆಫರ್ಲೆ ಶುಡ್ ಬಿ ಇದು. ಇನ್ನು RSSನ್ನು ಬೇರೆ ಐಡಿಯಾಲಜಿಯಿಂದ ನೋಡಿ ಕ್ರಿಟಿಕಲ್ಲಾಗಿ ರಿವ್ಯೂ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ನಾವು ಗಮನಿಸಬೇಕು. ಯಾವುದನ್ನು ಒಂದನ್ನೇ ಅವರೇ ಬರೆದಿದ್ದನ್ನು ಬರೀ ಆಟೋಬಯೋಗ್ರಫಿ ಓದಬೇಕಾ, ಬಯೋಗ್ರಫಿನೂ ಓದಬೇಕಾ, ಅಥವಾ ಕ್ರಿಟಿಕಲ್ ರಿವ್ಯೂನೂ ಓದಬೇಕಾ, ಹೀಗೆಲ್ಲ ಇರ್ತದಲ್ಲ, ಒಂದು ಸರಿಯಾಗಿ ಗಮನಿಸಬೇಕು ಅಂದರೆ. ಹಾಗೆ ಇದು ಶಂಸುಲ್ ಇಸ್ಲಾಂ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ. ಅವರು ಹೇಳೋ ಪ್ರಕಾರ ಇದು RSS ಮಾರ್ಕೆಟಿಂಗ್ ಫ್ಯಾಸಿಸಮ್ ಆ್ಯಸ್ ಹಿಂದೂ ನ್ಯಾಷನಲಿಸಮ್ ಅಂತ ಹೇಳ್ತಕ್ಕಂಥದ್ದು. ಇದು ಬಹಳ ಕ್ರಿಟಿಕಲ್ಲಾಗಿ ಅವ್ರು ಬರೆದಿದ್ದಾರೆ. ಶಂಸುಲ್ ಇಸ್ಲಾಂ ಸುಮಾರು 15-20 ಪುಸ್ತಕಗಳನ್ನು ಬರೆದಿದ್ದಾರೆ RSS ಬಗ್ಗೆ. ಅವ್ರು ಹೇಳೋ ಪ್ರಕಾರ ನನಗೆ RSS ಬಗ್ಗೆ ಇರತಕ್ಕಂಥ ಡಾಕ್ಯುಮೆಂಟ್ಸ್ ಯಾರಲ್ಲೂ ಇಲ್ಲ, ಅಷ್ಟು ಡಾಕ್ಯುಮೆಂಟ್ಸ್ ನಾನು ಕಲೆಕ್ಟ್ ಮಾಡಿದ್ದೀನಿ ಅಂಥೇಳಿ ಅವರು ಪುಸ್ತಕಗಳನ್ನು ಬರೀತಿದ್ದಾರೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ವರ್ತ್ ರೀಡಿಂಗ್ ದ್ಯಾಮ್. ಸೊ ಇದು ಒಂದು ಪುಸ್ತಕವನ್ನು ಗಮನಿಸಬೇಕು. ಇದು ಕೂಡ ಅವರೇ ಬರೆದಿರ್ತಕ್ಕಂಥದ್ದು, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಆ್ಯಂಡ್ RSS ಅಂತ ಹೇಳ್ತಕ್ಕಂಥದ್ದು. ಇದು ಒಂದು ಬಹಳ ದೊಡ್ಡ ಚರ್ಚೆ. RSSನವರು ಫ್ರೀಡಮ್ ಮೂವ್ಮೆಂಟಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯಾಗಿ 1925ರಿಂದ ಇರತಕ್ಕಂಥವರು ಫ್ರೀಡಮ್ ಮೂವ್ಮೆಂಟಲ್ಲಿ ಭಾಗಿನೇ ಆಗಲಿಲ್ವಾ? ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಭಾಗಲಿಲ್ಲ. ಬ್ರಿಟಿಷರು ಪರವಾಗಿಯೇ ಮಾಡಿದರು. ಕೆಲವು ಲೆಟರ್ಸ್ಗಳನ್ನೆಲ್ಲ ಪಬ್ಲಿಷ್ ಮಾಡ್ತಾರೆ. ಈ ಮೂಮೆಂಟನ್ನು ಹೇಗೆ ಹತ್ತಿಕ್ಕಬೇಕು ಅನ್ನೋ ಕೆಲವು ಲೆಟರ್ಸ್ಗಳನ್ನು ಬರೆದ್ರು, ಹೀಗೆಲ್ಲ ಹೇಳ್ತಕ್ಕಂಥದ್ದು. ವಾಜಪೇಯಿಯವರು ಪಾರ್ಟಿಸಿಪೇಷನ್ ಮಾಡಿದ್ರು. ಬಟ್ ಪಾರ್ಟಿಸಿಪೇಷನ್ ಮಾಡಿದಾಗ ಅವರು 1-2 ದಿವಸ ಜೈಲಲ್ಲಿದ್ದರು. ಅವರು ಬಿಡುಗಡೆ ಆದರು. ಆಗ ಅವರು ಒಂದು ಲೆಟ್ರ್ ಕೊಡ್ತಾರೆ, ಇಲ್ಲ ನಾನಲ್ಲಿ ಹೋರಾಟಕ್ಕೆ ಹೋಗಿರಲಿಲ್ಲ, ನಾನು ಸುಮ್ಮನೆ ನೋಡೋಕೆ ಹೋಗಿದ್ದೆ, ನನ್ನನ್ನು ಹಿಡ್ಕೊಂಡು ಹೋದರು ಅಂತ ಹೇಳ್ದಿರುವಂತಕ್ಕಂಥ ಒಂದು ಲೆಟರ್ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಹೀಗಾಗಿ ಸಾವರ್ಕರ್ RSSಲ್ಲಿ ಇರಲಿಲ್ಲ. ಬಟ್ RSSೇ ಫ್ರೀಡಮ್ ಮೂವ್ಮೆಂಟಲ್ಲಿ ಎಷ್ಟು ಪಾರ್ಟಿಸಿಪೇಷನ್ ಮಾಡ್ತು ಅನ್ನುವಂಥ ಮಾಡಲೇ ಇಲ್ಲ ಅವರು. ಹೌದು, ಮಾಡಲೇ ಇಲ್ಲ ಅಂದರೆ ಹೆಡ್ಗೇವಾರ್ ಅವ್ರನ್ನೇ ಜೈಲಿಗೆ ಹಾಕಿದ್ರಲ್ಲ ಅಂತ ಹೇಳಿದರೆ, ಹೌದು, ಅವರು ಕಾಂಗ್ರೆಸ್ನಲ್ಲಿದ್ದ. ಎಲ್ಲ RSS ಸ್ಥಾಪಕರು ಕೂಡ ಕಾಂಗ್ರೆಸ್ನಲ್ಲಿದ್ದಂಥವರು. ಹೆಗಡೆವಾರು ಸಾಯೋವರೆಗೂ 1940ರವರೆಗೂ ಕೂಡ ಅವರು ಕಾಂಗ್ರೆಸ್ನಲ್ಲೇ ಇದ್ದರು. ಇನ್ನೊಂದು ದೃಷ್ಟಿಯಲ್ಲಿ ನೋಡಿದರೆ ಕಾಂಗ್ರೆಸ್ ಮೆಂಬರ್ಶಿಪ್ ಕಳ್ಕೊಳ್ಳೇ ಇಲ್ಲ ಅಂಥೇಳಿ ನಾರಾಯಣನ್ ಹೇಳ್ತಾರೆ. ಸೊ RSS ಸ್ಥಾಪನೆ ಮಾಡಿದರೂ ಕೂಡ ಮೂಂಜೆಯವರು ಕಾಂಗ್ರೆಸ್ನವರೇ. ಸೊ ಮೂಲತಃ ಕಾಂಗ್ರೆಸ್ನೊಳಗಡೆ ಕಾಂಗ್ರೆಸ್ ಒಂದು ಆಲದ ಮರ, ಎಲ್ಲರನ್ನೂ ಒಳಗೊಂಡಿತ್ತು. ಅದರಲ್ಲಿ ಬೇರೆ ಬೇರೆ ಹಕ್ಕಿಗಳು ಇದ್ದು, ಎಲ್ಲ ಥರದವು ಇದ್ದು. ಸೊ ಹಾಗಾಗಿ ಅದು ಹೇಗೆ ಹೌದು ಕಾಂಗ್ರೆಸ್ನವರೇ ಆಗಿದ್ರಲ್ಲ, ಹಾಗಾಗಿ ಅವರು ಫ್ರೀಡಮ್ ಮೂವ್ಮೆಂಟಲ್ಲಿ ಭಾಗವಹಿಸಲಿಲ್ಲ ಅನ್ನೋ ವಾದಕ್ಕೆ ಇನ್ನೊಂದು ರೀತಿಯ ಅರ್ಥನೂ ಬರ್ತದೆ. ಆದರೆ ಆ್ಯಸ್ ಎ ಆರ್ಗನೈಸೇಷನ್ನು RSS ಫ್ರೀಡಮ್ ಮೂವ್ಮೆಂಟಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಅವ್ರ ಬಗ್ಗೆ ಇರತಕ್ಕಂಥ ಒಂದು ಅಪವಾದ. ಅದನ್ನು ಈಗ ಈ ರೀತಿ ಹೌದು ನಾನು ಹೆಡ್ಗೇವಾರ್ ಜೈಲಿಗೆ ಹೋಗಿದ್ರಲ್ಲ ಅನ್ನೋ ವಾದ, ಕಾಂಗ್ರೆಸ್ನಲ್ಲೇ ಇದ್ದರಲ್ಲ, ಹಾಗಾಗಿ ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಫ್ರೀಡಮ್ ಮೂವ್ಮೆಂಟಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಲ್ವಾ ಅನ್ನೋ ಇನ್ನೊಂದು ವಾದವೂ ಇದೆ. ಬಟ್ ಆ್ಯಸ್ ಎ ಆರ್ಗನೈಸೇಷನ್ ಡಿಡ್ ದೇ, ಅಷ್ಟು ಸಂಘಟನೆ ಆಗಿದ್ರಲ್ಲ, ಅವರು ಫ್ರೀಡಮ್ ಮೂವ್ಮೆಂಟಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಯಾಕೆ ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಕೇಳ್ತಕ್ಕಂಥದ್ದು ಇದೆ. ಇದು ಕೂಡ ಅವರೇ ಬರೆದಿರ್ತಕ್ಕಂಥದ್ದು, ಏನು ಗೋಲ್ವಾಲ್ಕರ್ ಬಗ್ಗೆ ಬರೆದಿರ್ತಕ್ಕಂಥದ್ದು. ಸೊ ಇದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ. ಗೋಲ್ವಾಲ್ಕರ್ ಬಗ್ಗೆ ಅನೇಕ ಪುಸ್ತಕಗಳು ಇದ್ದಾವೆ. ಅದು ಇನ್ನೊಂದು RSS ಅಂತ ಹೇಳಿದ ತಕ್ಷಣ ನಮಗೆ ದಯಾನಂದ ಸರಸ್ವತಿಯವರ ಕಾಲದಿಂದ, ಆರ್ಯ ಸಮಾಜದವರ ಕಾಲದಿಂದ ಶುದ್ಧಿ ಮೂಮೆಂಟ್ ಅಂತ ಏನಾಯಿತು, ಮುಸ್ಲಿಮರನ್ನು ವಾಪಸ್ಸು ಗರ್ ವಾಪಸಿ ಅಂತಕ್ಕಂಥದ್ದು ಮೊದಲು ಶುರುವಾಗಿದ್ದು, ಈ ಹಿಂದೂಗಳು ಕನ್ವರ್ಟ್ ಆಗಿ ಹೋಗಿದ್ದಾರೆ, ಅವ್ರನ್ನ ನಾವು ವಾಪಸ್ಸು ನಮ್ಮ ಧರ್ಮಕ್ಕೆ ಕರ್ಕೊಬರಬೇಕು ಅಂತ ಹೇಳಿ ಒಂದು ಶುದ್ಧಿ ಮೂಮೆಂಟ್ ಆಯಿತು. ಅದು ಬಹಳ ಮೊದಲು ಆರ್ಯ ಸಮಾಜದವರು ಮಾಡಿರ್ತಕ್ಕಂಥದ್ದು. ಅದರಿಂದ ಶ್ರದ್ಧಾನಂದ ಅವ್ರನ್ನ ಕೊಲೆ ಆಯಿತು. ಅದು ಕೂಡ ಬಹಳ ದೊಡ್ಡ ದುರ್ಘಟನೆ. ಆ ದೃಷ್ಟಿಯಿಂದ ಅದು ಒಂದು ಇದಾದರೆ, ಹಸು ಒಂದು ದೇಶದ ಇಟ್ಸ್ ಎ ಹೋಲಿ ಆ್ಯನಿಮಲ್, ಅದು ಒಂದು ಪವಿತ್ರವಾದ ಪ್ರಾಣಿ ಅಂತಕ್ಕಂಥದ್ದು RSSನ ಒಂದು ಪ್ರಮುಖ ವಿಚಾರ. ಗೋಮಾತೆ ಅಂತಕ್ಕಂಥದ್ದು ಅದು ಎಷ್ಟರ ಮಟ್ಟಿಗೆ ಅದು ಒಂದು ರಾಜಕೀಯ ಅಸ್ತ್ರವಾಗಿ ಉಳಿದಿದೆಯಾ ಅಥವಾ ನಿಜವಾಗಿಯೂ ಗೋರಕ್ಷಣೆ ಆಗಿದೆಯಾ ಅಂತ ಡೇಟಾ ನೋಡಿದರೆ ಬೇರೆಯೇ ಹೇಳ್ತದೆ. ಯಾಕಂದರೆ ಇವತ್ತು ಭಾರತದ ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಬಹಳ ದೊಡ್ಡ ರಾಷ್ಟ್ರ ಅಂದರೆ ಭಾರತ.
ಅಥವಾ ಸರ್ಕಾರದ ಪ್ರೋಗ್ರಾಮ್ನಲ್ಲಿ ವೀರ್ಯಾಣುವನ್ನು ಸಂಸ್ಕರಿಸಿ ಹಸುಗೆ ಗರ್ಭಧಾರಣೆ ಮಾಡೋದರಿಂದ ಗಂಡು ಕರು ಹುಟ್ಟಲ್ಲ. ಸರ್ಕಾರವೇ ಮಾಡ್ತಾಯಿದೆ. ಇವತ್ತು ಅದನ್ನು ಮೋದಿಯವರೇ ವಾರಣಾಸಿಯಲ್ಲಿ ಇನಾಗ್ರೇಟ್ ಮಾಡಿದರು. ಈ ರೀತಿಯ ಸ್ಪರ್ಮ್ಗಳನ್ನು, ವೀರ್ಯಾಣುಗಳನ್ನು, ಯಾಕಂದರೆ ಹಸು ಇವತ್ತು ನೇರವಾಗಿ ಹೋರಿ ಜೊತೆ ಹೋಗದೇ ಇರೋದ್ರಿಂದ ಪ್ರತಿ ವರ್ಷಕ್ಕೊಂದು ಕರು ಬೇಕು, 8 ಕರು ಬೇಕು. ವರ್ಷಕ್ಕೊಂದು ಕರು ಬಂದ್ರೇ ಹಾಲಿನ ಆರ್ಥಿಕತೆ ಸರಿಯಾಗಿ ಕೆಲಸ ಮಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ಗಂಡು ಕರು ಹುಟ್ಟದ ಹಾಗೆಯೇ ತಂತ್ರಜ್ಞಾನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಗಂಡು ಕರು ಯಾಕೆ ಬೇಡ? ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ. ಮತ್ತು ದೇಶದಲ್ಲಿ ಬರ್ತಕ್ಕಂಥ ಹಾಲು ಎಷ್ಟರ ಮಟ್ಟಿಗೆ ವಿದೇಶಿ ತಳಿ HF ಮತ್ತು ಜರ್ಸಿಯಿಂದ ಬರ್ತಾಯಿದೆ. ಮತ್ತು ಗೋರಕ್ಷಣೆ ಹೆಚ್ಚಾದಾಗೆಲ್ಲ ಎಮ್ಮೆಗಳು ಜಾಸ್ತಿ ಆಗ್ತವೆ. ಇದನ್ನು ನಾನು ಅನೇಕ ಬಾರಿ ಅನಾಲಿಸಿಸ್ ಮಾಡಿ ಅನಿಮಲ್ ಸೆನ್ಸಸ್ಗಳನ್ನು ನೋಡಿ ಗಮನಿಸಿದಾಗ ಗೊತ್ತಾಗ್ತದೆ. ಗೋರಕ್ಷಣೆ ಜಾಸ್ತಿ ಆದಾಗ ಬೇಡಪ್ಪ ಇದೆ ಸವಾಸನೆ ಬೇಡ, ಎಮ್ಮೆ ಸಾಕೋಣ ಅಂಥೇಳಿ ಎಮ್ಮೆ ಸಾಕ್ತಕ್ಕಂಥದ್ದು ಉಂಟು. ಅಥವಾ ಇದರೊಳಗಡೆ ದ್ವಂದ್ವವೂ ಇದೆ. ಗೋವಾ ಸರ್ಕಾರ ಹೇಳುತ್ತೆ ಇಲ್ಲಿ ಕಡಿಬೇಡಿ, ಕರ್ನಾಟಕದಲ್ಲಿ ಅದು ಸ್ಲಾಟರ್ ಮಾಡಿದರೆ ನಾವಿಲ್ಲಿ ತಿನ್ಬೋದು ಅಂತ ಹೇಳ್ತಕ್ಕಂಥದ್ದು. ದ್ವಂದ್ವಗಳು ತುಂಬ ಇದೆ. ಇದು ನಿಜವಾಗೂ ಗೋರಕ್ಷಣೆ ಆಗ್ತಾ ಇದೆಯಾ? ಗಂಡು ಕರು ಹುಟ್ಟುವುದೇ ಇದ್ದ ಹಾಗೆ ಮಾಡ್ತಕ್ಕಂಥದ್ದು ಗೋರಕ್ಷಣೆಯ ಅಂಥ ತಂತ್ರಜ್ಞಾನವನ್ನೇ ಅಳವಡಿಸ್ಕೊಂಡಿರುವಾಗ ಅದನ್ನು ಹೇಗೆ ಮಾಡ್ತಕ್ಕಂಥದ್ದು? ಅಥವಾ ಮುಂದೆ ಹೇಳ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಹಾಲೇ ತಂದುಬಿಡ್ಬೋದು. ಯಾಕೆ? ಅದ್ರ ಬಗ್ಗೆ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ. ಇದರಿಂದ ಇದು ಎಷ್ಟು ಮಟ್ಟಿಗೆ ಸತ್ಯ ಏನು? ಇದು DN ಜಾ ದ ಮಿತ್ ಆಫ್ ಹೋಲಿ ಕೌ ಅನ್ನುವ ಪುಸ್ತಕವನ್ನು ಬರೆದರು. ಅವರೇನು ಹೇಳ್ತಾರೆ? ಹೌದಪ್ಪ, ಹಿಂದೆ ವೇದಗಳ ಕಾಲದಲ್ಲಿ ಭಕ್ಷಣೆ ಅಂತಕ್ಕಂಥದ್ದಿತ್ತು. ವಿವೇಕಾನಂದರು ಕೂಡ ಅದನ್ನು ಹೇಳ್ತಾರೆ, ವೆನ್ ಎ ಗೆಸ್ಟ್ ವುಡ್ ಕಮ್ ರೊಬಸ್ಟ್ ಬುಲ್ ವಾಸ್ ಸ್ಲಾಟರ್ಡ್ ಅಂತ. ಸೊ ಇದ್ರ ಬಗ್ಗೆ ಅವರು ನಮ್ಮ ನಿಜವಾಗಿ ಧರ್ಮದಲ್ಲಿ ಎಲ್ಲೆಲ್ಲಿ ಏನೇನು ವ್ಯಾಖ್ಯಾನಗಳು ಬಂದಿದೆ ಅಂಥೇಳಿ ಬಹಳ ಅಧ್ಯಯನ ಮಾಡಿ DN ಜಾ ಅವರು ದ ಮಿತ್ ಆಫ್ ಹೋಲಿ ಕೌ ಅಂತ ಹೇಳಿ ಬರೆದರು. ಇದನ್ನು ಗಮನಿಸಬೇಕು. ಒಂದು ರೀತಿಯಲ್ಲಿ ಗೋರಕ್ಷಣೆ ಅಂದರೆ ನಿಜವಾಗಿ ಶಾಸ್ತ್ರ ಏನು ಹೇಳುತ್ತೆ ಎಂತು, ಅಥವಾ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಮುಖ್ಯ ಅಂತ ಅನಿಸುತ್ತೆ. ಇದು ರಾಮ್ ಪುನಿಯಾನಿ ಅನೇಕರಿಗೆ ಗೊತ್ತಿರ್ಬೋದು. ಲೆಫ್ಟಿಸ್ಟ್ ಐಡಿಯಾಲಜಿ ಇರ್ತಕ್ಕಂಥವರು. ಫ್ಯಾಸಿಸಮ್ ಆಫ್ ಸಂಘ್ ಪರಿವಾರ ಅಂಥೇಳಿ ಸಂಘ ಪರಿವಾರ ಬಹಳ ಕ್ರಿಟಿಕಲ್ ಆಗಿ ರಿವ್ಯೂ ಮಾಡಿರ್ತಕ್ಕಂಥವ್ರು. ಅವ್ರದ್ದು ಅನೇಕ ವಿಡಿಯೋಗಳಿದೆ, ಅವರ ಪುಸ್ತಕಗಳಿದ್ದಾವೆ. AG ನೂರಾನಿ ಇನ್ನೊಬ್ಬರು ಬಹಳ ದೊಡ್ಡ RSS ಅಂದರೆ ಇಟ್ಸ್ ಎ ಮೆನೇಸ್ ಟು ದ ನೇಷನ್, ಅದೊಂದು ದೇಶಕ್ಕೆ ದೊಡ್ಡ ಮಾರಕ ಅಂಥೇಳಿ ಬರೆದಿರ್ತಕ್ಕಂಥವರು AG ನೂರಾನಿಯವರ ಇದು ಭಾಳ ಡಿಟೇಲ್ ಆಗಿ ವಾಸ್ ಎ ಗ್ರೇಟ್ ಈಗಲ್ಲು ಎಲ್ಲವನ್ನೂ ಕ್ರೋಢೀಕರಿಸಿ RSSನ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಇದನ್ನು ಕೂಡ ಗಮನಿಸಬೇಕು. ಇದು ಕೂಡ ಅವ್ರದ್ದೇ ಪುಸ್ತಕ, ದಿ RSS ಆ್ಯಂಡ್ ದಿ BJP. ಇದನ್ನು ಕೂಡ ನೂರಾನಿಯವರು ಬರೆದಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಇನ್ನೊಂದು 2-3 ಪುಸ್ತಕವನ್ನು ನಾವು ದಲಿತ್ ಆ್ಯಂಗಲಿಂದ ಅಂತ ಹೇಳಿದ್ರೆ ನೋಡಿ, ಇದು ಬದ್ರಿನಾರಾಯಣ್ ಅವರು ಒಳ್ಳೆ ಸ್ಕಾಲರ್. ಅವರು ದಿ ರಿಪಬ್ಲಿಕ್ ಆಫ್ ಹಿಂದುತ್ವ ಹೇಗೆ, ಇದರಲ್ಲಿ ಅವರು ದಲಿತ್, ನಾನು ಹೇಳಿದೆ ಅಲ್ಲ, ಜಾತವು ಇಂಥ ಕಾಸ್ಟ್ಗಳನ್ನು ಹೇಗೆ ಕನ್ಸಾಲಿಡೇಟ್ ಮಾಡ್ಕೊಳ್ತಾರೆ, ಜಾತಿಯನ್ನು ಹೇಗೆ ಬಳಸ್ಕೊಳ್ತಾ ಇದ್ದಾರೆ ಪರಿವಾರದವರು ಅಂತ ಹೇಳಿ ಅವರು ಬರೆದಿರತಕ್ಕಂಥ ದಲಿತ್ ಆ್ಯಂಗಲಿಂದ RSSನ ಹೇಗೆ ನೋಡ್ತಿದ್ದಾರೆ. ದಲಿತರು ಕೂಡ ಇವತ್ತು RSSನಲ್ಲಿ ಇಲ್ವಾ, RSSನಲ್ಲಿದ್ದು BJPಯಲ್ಲಿ ಗೆದ್ದಿಲ್ವಾ, ಮಂತ್ರಿ ಆಗಿಲ್ವಾ, ಆ ವಾದಗಳೆಲ್ಲ ಇದ್ದಾವೆ. ಆದರೆ ಒಂದು ಐಡಿಯಾಲಜಿ ಪ್ರಕಾರ ರಾಜಕೀಯದಲ್ಲಿ ಯಾರೋ ಒಬ್ಬರನ್ನ ಅಧ್ಯಕ್ಷರನ್ನ ಮಾಡೋದು, ಪ್ರೆಸಿಡೆಂಟ್ ಮಾಡೋದು, ಇವ್ರನ್ನ ನಾವು ಪ್ರಧಾನಿ ಮಾಡಿಲ್ವಾ, ಇವ್ರನ್ನ ನಾವು ಇದು ಮಾಡಿಲ್ವಾ ಅಂತಕ್ಕಂಥ ವಾದ ಇದೆ. ಹೌದಪ್ಪ ಇರ್ತಕ್ಕಂಥ ಅದು ಎಲ್ಲಿವರೆಗೆ ಅದ್ರ ಬಗ್ಗೆ ಇನ್ನೊಂದೇನು ಹೇಳ್ತಾರೆ, ಹೌದು ನಮ್ಮ ಸಂಘದ ಮಾತನ್ನು ಯಾರು ಕೇಳ್ತಾರೋ ಅವ್ರನ್ನ ಎಲ್ಲೆಲ್ಲೋ ನಾವು ಕೂರಿಸ್ತೀವಿ ಅಂದ ತಕ್ಷಣ ಅವ್ರಿಗೆಲ್ಲ ನಿಜವಾದ ಅಧಿಕಾರ ಇದೆ ಅಂತಲ್ಲ, ಕಂಟ್ರೋಲ್ ಸಿಸ್ಟಮ್ ಬೇರೆಯೇ, ರಿಮೋಟ್ ಕಂಟ್ರೋಲ್ ಬೇರೆಯೇ ಕಡೆನೇ ಇರ್ತದೆ ಅನ್ನೋ ವಾದವು ಕೂಡ ಇದೆ. ಸೊ ಇದು ಬದ್ರಿನಾರಾಯಣ್ ಅವರು ರಿಪಬ್ಲಿಕ್ ಆಫ್ ಹಿಂದುತ್ವ ಅಂದ್ಬಿಟ್ಟು ಅವರ ಇನ್ನೊಂದು ಪುಸ್ತಕವನ್ನು ಒಳ್ಳೆ ಇದು ಚೆನ್ನಾಗಿದೆ ಪುಸ್ತಕ, ಫ್ಯಾಸಿನೇಟಿಂಗ್ ಹಿಂದುತ್ವ ಅಂತ ಹೇಳ್ತಕ್ಕಂಥದ್ದು. ಕ್ರಿಟಿಕ್ ಆಗಿ ಬರೆದಿದ್ದಾರೆ, ಬಟ್ ಗಮನಿಸಬೇಕು ದಲಿತ ದೃಷ್ಟಿಯಿಂದ ಏನು ಇದನ್ನು ಹೇಗೆ RSSನ್ನು ನೋಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಇದು ಒಂದು ಭಾಳ ಇಂಟ್ರೆಸ್ಟಿಂಗ್ ಪುಸ್ತಕ. ಇವರು ಬನ್ವಾರ್ ಮೇಘವಂಶಿ ಅಂತಕ್ಕಂಥವರು ಐ ಕುಡ್ ನಾಟ್ ಬಿ ಹಿಂದೂ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, RSSಲ್ಲಿ ಅನೇಕ ವರ್ಷಗಳಿದ್ದು ನಾನು ಹಿಂದೂ ಆಗಲು ಸಾಧ್ಯವೇ ಆಗಲಿಲ್ಲ. RSS ಜೊತೆ ಭಾಳ ವರ್ಷಗಳಿದ್ದೆ, ಶಾಖೆಯಲ್ಲಿ ಹೋಗ್ತಾ ಇದ್ದೆ, ನನಗೆ ಭಾಳ ಬ್ರೈನ್ ವಾಶ್ ಮಾಡಿದರು. ಆದರೆ ನಾನು ಅವ್ರನ್ನ ಸಂಘದವರೆಲ್ಲ ನಮ್ಮ ಮನೆಗೆ ಬಂದಾಗ ಊಟ ಮಾಡಲಿಲ್ಲ. ನನ್ನನ್ನು ನನ್ನ ನಿಜವಾದ ನಾನು ಎಲ್ಲಿ ನನ್ನ ಸ್ಥಾನಮಾನ ಅಂಥೇಳಿ ಅವ್ರು ನನ್ನ ಮನೆಗೆ ಬಂದಾಗ ಊಟೋಪಚಾರಗಳ ಆದಾಗ ನನಗೆ ಅರ್ಥ ಆಯಿತು, ನಾನು ಎಂದೂ ಒಳಗೊಳ್ಳೋದಕ್ಕೆ ಆಗಲ್ಲ, ನಾನು ಯಾವತ್ತೂ ಹೊರಗಿನವನೇ ಅಂತ ಭಾಳ ದುಃಖದಿಂದ ಬರೆದಿರ್ತಕ್ಕಂಥ ಪುಸ್ತಕ.
ಸೊ ಇದನ್ನು ಕೂಡ ನಾವು ಗಮನಿಸಬೇಕು. ಹೌದು, ಒಂದೇ ದೃಷ್ಟಿಯಿಂದ ನೋಡಿದರೆ ಆಗಲ್ಲ. ಆಕಾರ್ ಪಟೇಲು ಕ್ರಿಟಿಕ್ ಆಫ್ RSS. ಸೊ ಅವರು ದ ಹಿಂದೂ ರಾಷ್ಟ್ರ, ಬಟ್ ಹಿ ಹ್ಯಾಸ್ ಆಲ್ಸೋ ಅನಲೈಸ್ ಕ್ವೈಟ್ ವೆಲ್ ಅವರ ಗೋರಕ್ಷಣೆ ಬೇರೆ ಬೇರೆ ಇದನ್ನು ಗಮನಿಸ್ಬೋದು. ಈಗ ಹೇಗೆ ಏನು ಎಂಟೈರ್ ಮೀಡಿಯಾ, ಗೋಧಿ ಮೀಡಿಯಾ ಅಂತೆಲ್ಲ ಅಕ್ಯೂಸ್ ಮಾಡ್ತಾರಲ್ಲ, ಮೀಡಿಯಾ ಹೇಗೆ ಹ್ಯಾಸ್ ಬಿನ್ ಟೇಕನ್ ಓವರ್, ಡಿಜಿಟಲ್ ಮೀಡಿಯಾ ಇರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು, ರೋಹಿತ್ ಚೋಪ್ರಾ ಅವರು ಬರೆದಿರ್ತಕ್ಕಂಥದ್ದು, ಹೇಗೆ ಐಡಿಯಾಲಜಿ ಹ್ಯಾಸ್ ಟೇಕನ್ ಓವರ್ ದಿ ಎಂಟೈರ್ ಮೀಡಿಯಾ ಅಂತ ಹೇಳ್ತಕ್ಕಂಥದ್ದು. ಜ್ಯೋತಿರ್ಮಯ ಶರ್ಮಾ ಅವರು ಬರೆದಿರ್ತಕ್ಕಂಥ ಹಿಂದುತ್ವ, ಇಟ್ ಇಸ್ ಅನದರ್ ಬುಕ್ ದಟ್ ಒನ್ ಶುಡ್ ವಾಚ್. ನನಗೆ ಇದು ಬಹಳ ಮುಖ್ಯವಾದಂಥ ಪುಸ್ತಕ ಅಂತ ನನಗೆ ಅನಿಸುತ್ತೆ. ಇದು ಹೇಗೆ ಅಂತ ಹೇಳಿದರೆ ಹಿಸ್ಟ್ರಿ ಆಫ್ ಮೇಕಿಂಗ್ ಎ ಮಾಡರ್ನ್ ಹಿಂದೂ ಸೆಲ್ಫ್ ಅಂತ ಹೇಳ್ತಕ್ಕಂಥದ್ದು. ಇವರು ಚೆನ್ನಾಗಿ ಬರೆದಿದ್ದೆ, ಅಪರ್ಣಾ ದೇವರೆ ಅಂತಕ್ಕಂಥವರು, ರೂಟ್ಲಿಚ್ ಪಬ್ಲಿಷನ್ ಆಗಿರ್ತಕ್ಕಂಥದ್ದು. ಹಿಂದೂ ಧರ್ಮವನ್ನು ರಿವೈವ್ ಮಾಡೋಕ್ಕೆ ಸಾವರ್ಕರ್ ಅವರ ಒಂದೇ ಮಾರ್ಗವ, RSS ಅವರ ಒಂದೇ ಮಾರ್ಗವ, ಅಥವಾ ಬೇರೆ ಮಾರ್ಗಗಳು ಯಾವ್ಯಾವ ಪ್ರಯತ್ನಗಳು ಆಗಿದ್ದಾವೆ? ಅನೇಕ ಪ್ರಯತ್ನಗಳಾಗಿದೆ. ಬ್ರಹ್ಮ ಸಮಾಜದಿಂದ ರಾಜಾ ರಾಮಮೋಹನ್ ರಾಯರವರ ಸತಿ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಅಥವಾ ಕರ್ನಾಟಕದ ವಚನಕಾರರು ಇರ್ಬೋದು, ಹಿಂದೂ ಧರ್ಮವನ್ನು ರಿಫಾರ್ಮ್ ಮಾಡಿ, ಅಥವಾ ರಾಮಾನುಜಾಚಾರ್ಯರ ರಿಫಾರ್ಮಿಸ್ಟ್ ಮೂಮೆಂಟ್ ಇರ್ಬೋದು, ಆಳ್ವಾರ್ಸ್ ರಿಫಾರ್ಮಿಸ್ಟ್ ಮೂಮೆಂಟ್ ಇರ್ಬೋದು, ಭಕ್ತಿ ಪಂಥದಲ್ಲಿ ಭಾರತದಲ್ಲಿ ಬಹಳ ದೊಡ್ಡ ಏನು ರಿಫಾರ್ಮ್ ಆಯ್ತಲ್ಲ, ಅದು ತುಕಾರಾಮ್ ಇರ್ಬೋದು, ರವಿದಾಸ್ ಇರ್ಬೋದು, ಸುರದಾಸ್ ಇರ್ಬೋದು, ಇವ್ರದ್ದು ಒಂದು ಭಕ್ತಿಯ ಮೂಮೆಂಟ್ ಇದೆಯಲ್ಲ, ಇದೇ ಮೂಲ ಆಧಾರ ನಮಗೆ ಅಂತ ಹೇಳ್ತಕ್ಕಂಥವ್ರು MG ರಾನಡೆ ಅವರು. ಈ ಪುಸ್ತಕದಲ್ಲಿ 3 ಬಹಳ ಪ್ರಮುಖ ಹಿಂದೂ ರಿಫಾರ್ಮಿಸ್ಟ್ಗಳನ್ನು ಅಧ್ಯಯನ ಮಾಡಲಾಗಿದೆ. ಒಂದು ಜ್ಯೋತಿಬಾ ಫುಲೆ, ಇನ್ನೊಂದು ರಾನಡೆ, ಇನ್ನೊಂದು ಸಾವರ್ಕರ್. ರಾನಡೆ ಹೇಳ್ತಕ್ಕಂಥದ್ದು ಈ ಭಕ್ತಿ ಮೂಮೆಂಟ್ ಅಂತಕ್ಕಂಥದ್ದೇನಿದೆ ಅದು ಕಂಟಿನ್ಯೂಮ್ ಆಗಿರ್ತಕ್ಕಂಥದ್ದು, ಅದು ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರಿಗೆ ಒಳಪಡಲ್ಲ, ಅದು ದೇವಸ್ಥಾನ ಒಂದು ಸಾಂಸ್ಥಿಕ ಧರ್ಮದ ವಿರುದ್ಧವಾಗಿದೆ. ಹಾಗಾಗಿ ನಾವು ಅದನ್ನು ಗಮನಿಸಬೇಕು. ಭಕ್ತಿ ಮೂಮೆಂಟು ಒಂಥರ ರೆವಲ್ಯೂಷನರಿ ಮೂಮೆಂಟು, ರಿವೋಲ್ಟ್ ಆಗ್ತಕ್ಕಂಥ ಮೂಮೆಂಟು, ಒಂದು ಸಾಂಸ್ಥಿಕ ಈ ಹೈರಾರ್ಕಿಯ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಭಕ್ತಿ ಮೂಮೆಂಟು, ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅಂಥೇಳಿ ರಾನಡೆ ಹೇಳ್ತಾರೆ. ಫುಲೆಯವರು ಗೊತ್ತು, ಧರ್ಮವನ್ನೇ ಬೇರೆ ರೀತಿಯಲ್ಲಿ ಕೂಡ ವ್ಯಾಖ್ಯಾನ ಮಾಡಿ ತುಳಿತಕ್ಕೊಳಗಾದ ಅವರಿಗೆ ಧ್ವನಿಯಾಗಿ ನಿಂತಿರ್ತಕ್ಕಂಥದ್ದು. ಸಾವಿತ್ರಿಬಾಯಿ ಫುಲೆ ಮೊದಲು ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ಮಾಡಿದವರು. ಅವರು ಶಾಲೆ ಮಾಡಿದಾಗ ಅವ್ರ ಮೈ ಮೇಲೆ ಸಗಣಿ ಹಾಕಿದವರು ಮೇಲ್ಜಾತಿಯವರು. ದಲಿತರು ಶಾಲೆಗಳನ್ನು ಎಲ್ರಿಗೂ ಓಪನ್ ಮಾಡಿ ತೆರೆದಾಗ ಅಂಥದ್ದನ್ನೆಲ್ಲ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಹೌದು, ಒಂದೇ ಮಾರ್ಗವ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಬಹಳ ತಾತ್ವಿಕವಾಗಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ತರ್ಕ ಇರ್ಬೋದು, ಯೋಗ ಇರ್ಬೋದು. ಯೋಗ ಈಸ್ ಎ ಅಮೇಝಿಂಗ್ ಡೀಪ್ ಸೈಕಾಲಜಿ. ಜಾದುನಾಥ್ ಸಿನ್ಹಾ ಅವರು ಒಂದು 3 ಪುಸ್ತಕ ಬರೆದ ಇಂಡಿಯನ್ ಸೈಕಾಲಜಿ ಅಂತ ಹೇಳ್ಬಿಟ್ಟು 3 ಪುಸ್ತಕಗಳನ್ನು ಬರೆದಿದ್ದಾರೆ. ಅದು ಗೀತೆ ಇರ್ಬೋದು ಅಥವಾ ಉಪನಿಷತ್ತಲ್ಲಿರ್ಬೋದು. ಇಟ್ಸ್ ಎ ಡೀಪ್ ಸೈಕಾಲಜಿ. ಯಾಕೆ ಹೇಳ್ತಾರೆ, ಭಾರತೀಯ ತತ್ವಶಾಸ್ತ್ರವನ್ನು ಓದಿಕೊಂಡ್ರೆ ಭಯಮೋಹ ಶೋಕದಿಂದ ನಾವು ವಿಮುಖರಾಗ್ಬೋದು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ದಿರ್ ಇಸ್ ಎ ಡೀಪ್ ಸೈಕಾಲಜಿ. ಅದನ್ನು ಹೇಗೆ ಬೇರೆ ರೀತಿಯಲ್ಲಿ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿ ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ತಕ್ಕಂಥದ್ದು, ಅಥವಾ ಅದನ್ನು ಧಾರ್ಮಿಕ ಆಚರಣೆಯನ್ನಾಗಿ ಅಲ್ಲಿ ನಿಲ್ತಕ್ಕಂಥದ್ದು, ಅಥವಾ ಬರೀ ಪೂಜೆ ಪುನಸ್ಕಾರಗಳಲ್ಲಿ ಕಾಲ ಕಳೀತಕ್ಕಂಥದ್ದು, ಅದ್ರ ಬಗ್ಗೆ ಟೀಕೆಗಳಿದ್ದಾವೆ. ಆದರೆ ಭಾರತೀಯ ತತ್ವ ಅಂತಕ್ಕಂಥದ್ದು ಏನು, ಒಂದು ಗಟ್ಟಿಯಾದ ತತ್ವ ಇದೆಯಾ, ತರ್ಕ ಇದೆಯಾ? ಚಾರುವಾಕ ಅವರ ಅಮರ್ತ್ಯ ಸೆನ್ ಅವರು ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅನ್ನುವ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, 80% ಸಂಸ್ಕೃತದಲ್ಲಿ ಇರ್ತಕ್ಕಂಥದ್ದು ದೇವರನ್ನು ಹೊಗಳ್ತಕ್ಕಂಥ ಏನು ಹಿಮ್ಸ್ ಅಲ್ಲ, ಕ್ರಿಟಿಕಲ್, ಅನ್ವೀಕ್ಷಕಿ ಅಥವಾ ರ್ಯಾಷನಲ್ ಆಗಿರ್ತಕ್ಕಂಥ ತರ್ಕಬದ್ಧವಾಗಿರ್ತಕ್ಕಂಥ ವಾದಗಳೇ ಹೆಚ್ಚಿರ್ತಕ್ಕಂಥದ್ದು ಅಂಥೇಳಿ ಅಮರ್ತ್ಯ ಸೆನ್ ಹೇಳ್ತಾರೆ. ಹಾಗಾಗಿ ಈ ಪುಸ್ತಕವನ್ನು ಕೂಡ ನಾವು ಅದನ್ನು ಗಮನಿಸುವಾಗ ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇದು ಖುಷ್ವಂತ್ ಸಿಂಗ್ ಅವರು ಬರೆದಿರ್ತಕ್ಕಂಥದ್ದು. ಈ ಧಾರ್ಮಿಕವಾಗಿ ನಾವು ಬಹಳ ಧರ್ಮಕ್ಕೆ ಹೆಚ್ಚು ಹೆಚ್ಚು ಬಿದ್ದು ಅಂಟುಕೊಂಡ್ರೆ ದಟ್ ಈಸ್ ದಿ ಎಂಡ್ ಆಫ್ ಇಂಡಿಯಾ ಅಂಥೇಳಿ ಖುಷ್ವಂತ್ ಸಿಂಗ್ ಹೇಳ್ತಾರೆ. ನೀವು ಯಾರಾದರೂ ಗಮನಿಸ್ಬೋದು, ಗೂಗಲ್ ಮಾಡಿದರೆ ಸಿಗುತ್ತೆ, ರಿಲಿಜಿಯಾಸಿಟಿ ಇಂಡೆಕ್ಸ್ ಆಫ್ ಎ ನೇಷನ್ ಅಂತ. ಏನಿದು ರಿಲಿಜಿಯಾಸಿಟಿ ಇಂಡೆಕ್ಸ್ ಅಂತ? ಯಾವ ದೇಶ ಧರ್ಮದ ಆಚರಣೆ ವಿಚಾರಗಳಿಗೆ ಅತಿಯಾಗಿ ಜೋತು ಬಿದ್ದಿರ್ತಾರೋ ಆ ದೇಶ ಬಡ ದೇಶ ಅಂತ ಹೇಳಿ ಗುರುತಿಸ್ಬೋದು ಅಂತ ಒಂದು. ಇನ್ನೊಂದು, ಅವರು ಲಿಬರಲ್ ಆಗಿಲ್ಲ, ಬಿಡುಗಡೆ ಆಗಿಲ್ಲ, ಇನ್ನು ಆರ್ಥಿಕವಾಗಿ ಇನ್ನೂ ಬಹಳ ಮುಗ್ಗಟ್ಟಿನಲ್ಲಿದ್ದಾರೆ, ಶೈಕ್ಷಣಿಕವಾಗಿಯೂ ಮುಗ್ಗಟ್ಟಿನಿದ್ದಾರೆ,
ವೈಜ್ಞಾನಿಕವಾಗಿ ಅವರು ಮುಂದುವರೆದಿಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ಇಂಡೆಕ್ಸ್ ಅಂತ ಹೇಳ್ತಕ್ಕಂಥದ್ದು. ಅದರಲ್ಲಿ ಏನು ಗಮನಿಸ್ತಾರೆ ಅಂದರೆ, ಆ ರಿಲಿಜಿಯಾಸಿಟಿ ಇಂಡೆಕ್ಸಲ್ಲಿ ಗಮನಿಸಿದರೆ ನೀವು, ಧರ್ಮ ನನಗೆ ಬಹಳ ಮುಖ್ಯ ಅಂತ ಹೇಳುವ ದೇಶಗಳು ಅಂದರೆ ನೀವು ಸ್ಕ್ಯಾಂಡಿನೇವಿಯಾ ದೇಶಗಳು, ನಾರ್ವೆ, ಸ್ವೀಡನ್, ಸ್ಪೇನ್, ಫಿನ್ಲ್ಯಾಂಡ್, ಈ ನಾರ್ಡಿಕ್ ನೇಷನ್ ಅಂತ ಹೇಳ್ತಾರೆ, ಸ್ಕ್ಯಾಂಡಿನೇವಿಯಾ ಅಂತೇಳಿ. ಅಲ್ಲಿ ಹೋಗಿ ನಿಮಗೆ ಧರ್ಮ ನಿಮಗೆ ಬಹಳ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದರೆ 10%, 5ರಿಂದ 10% ಜನ ಧರ್ಮ ನನಗೆ ಮುಖ್ಯ ಅಂತಾರೆ. 90% ಧರ್ಮ ನನಗೆ ಮುಖ್ಯ ಅಲ್ಲ ಅಂತಂತಾರೆ. ಆದರೆ ಅತ್ಯಂತ ಹೆಚ್ಚು ಮುಂದುವರಿದ ರಾಷ್ಟ್ರ, ಅತ್ಯಂತ ಕಡಿಮೆ ಶಿಶುಮರಣ ಆಗುವ ರಾಷ್ಟ್ರಗಳು, ಅತ್ಯಂತ ಕಡಿಮೆ ಬಡತನ ಇರತಕ್ಕಂಥ ರಾಷ್ಟ್ರಗಳು, ಅತ್ಯಂತ ವೈಜ್ಞಾನಿಕವಾಗಿ ಮುಂದುವರಿದ ರಾಷ್ಟ್ರಗಳು, ಅಲ್ಲಿ ರಿಲಿಜಿಯಾಸಿಟಿ ಇಂಡೆಕ್ಸ್ ಇಸ್ ವೆರಿ ಲೋ. ಆದರೆ ಪಾಕಿಸ್ತಾನಕ್ಕೆ ಬಂದರೆ 90% ಜನ ನಮಗೆ 92% ಜನ ನಮಗೆ ಧರ್ಮ ಇಲ್ಲದೆ ನಾವು ಬದುಕಲ್ಲ ಅಂತಾರೆ. ಭಾರತದಲ್ಲೂ ಕೂಡ 91% ಜನ. ಪಾಕಿಸ್ತಾನ ಬಿಟ್ಟರೆ ಅಫ್ಘಾನಿಸ್ತಾನ ತುಂಬ ಕೆಳಗಿದೆ, ಅದು ಬಿಟ್ಟರೆ ಪಾಕಿಸ್ತಾನ, ಅದು ಬಿಟ್ಟರೆ ಇಂಡಿಯಾ ಬರ್ತದೆ. ಇಂಡಿಯಾದಲ್ಲೂ ಕೂಡ ಧರ್ಮದ ಬಗ್ಗೆ ಕೊಲೆ ಮಾಡೋದು, ಧರ್ಮಕ್ಕಾಗಿ ನಾನು ಹೋರಾಟ ಮಾಡೋದು, ರಕ್ತ ಚೆಲ್ಲಲು ಸಿದ್ಧನಿದ್ದೇನೆ ಅನ್ನೋ ಹೇಳೋ ದೇಶ. ಇದು ಯಾಕೆ? ಈ ರಿಲಿಜಿಯಾಸಿಟಿ ಇಂಡೆಕ್ಸಿನಿಂದ ನಾವು ಇದಕ್ಕೆ ನಮ್ಮ ಬಡತನವೇ ಕಾರಣವಾ? ಸೈಂಟಿಫಿಕ್ ಟೆಂಪರ್ ಇಲ್ಲದೇ ಇರೋದು ಕಾರಣನ? ಈ ರಿಲಿಜಿಯನ್ನ ಗಟ್ಟಿ ಮಾಡ್ತಕ್ಕಂಥ ಸಂಸ್ಥೆಗಳಿಂದ ಹಾನಿ ಆಗ್ತಾ ಇದೆಯಾ? ಈ ರಿಲಿಜಿಯಾಸಿಟಿಯನ್ನು ನಾವು ಆಳವಾಗಿ ಧುಮುಕಿದರೆ ದೇಶಕ್ಕೂ ಹಾನಿ ಆಗ್ತದ, ಸಮಾಜಕ್ಕೂ ಹಾನಿ ಆಗ್ತದ? ಯಾಕೆ ನಿಜವಾಗಿಯೂ ಮುಂದುವರಿದ ರಾಷ್ಟ್ರಗಳು ರಿಲಿಜಿಯನ್ನಿಂದ ಹೊರಬಂದಿದ್ದಾವೆ? ಇದೆಯೇ ಅಮೆರಿಕದಲ್ಲಿ ಎಲ್ಲೋ ಒಂದು ಬೈಬಲ್ ಬೆಲ್ಟ್ ಅಂತಿದೆ. ಆ ಬೈಬಲ್ ಬೆಲ್ಟ್ ಅಂತಿದೆ, ಅವರು ವ್ಯಾಕ್ಸಿನ್ನು ಹಾಕ್ಸ್ಕೊಳ್ತಿಲ್ಲ. ಇದು ಧರ್ಮ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಅನ್ಯಾಯ. ಈ ಕೆಲವು ಭಾಳ ಆರ್ಥೋಡಾಕ್ಸ್ ಜ್ಯೂಸ್ ಇದ್ದಾರೆ, ಅವರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಲ್ಲ. ಇದು ಒಂದು ಅನ್ಸೈಂಟಿಫಿಕ್ ಆಗುವ ಸಾಧ್ಯತೆ ಇದೆಯಾ? ನಾವು ಬಾಂಗ್ಲಾದೇಶ್ ಅಥವಾ ಅಫ್ಘಾನಿಸ್ತಾನ್, ಪಾಕಿಸ್ತಾನ ಹತ್ತಿರಕ್ಕಿದೀವಲ್ಲ ಭಾರತ ರಿಲಿಜಿಯಾಸಿಟಿ ಇಂಡೆಕ್ಸಲ್ಲಿ. ಇಟ್ ಈಸ್ ನಾಟ್ ಗುಡ್ ಫಾರ್ ದ ಕಂಟ್ರಿ. ಆ ದೃಷ್ಟಿಯಿಂದ ಖುಷ್ವಂತ್ ಸಿಂಗ್ ಹೇಳೋದು ಇಟ್ ಈಸ್ ದಿ ಎಂಡ್ ಆಫ್ ಇಂಡಿಯಾ. ಬಿಕಾಸ್ ಇಂಡಿಯಾ ಹ್ಯಾಸ್ ಬೀನ್ ಎ ಟಾಲರೆಂಟ್ ಕಂಟ್ರಿ, ರ್ಯಾಷನಲ್ ಕಂಟ್ರಿ, ಚಾರ್ವಾಕರಂತ ಇದ್ದಿರ್ತಕ್ಕಂಥ ದೇಶ ಇದು. ಅಥವಾ ವೇದಾಂತದಲ್ಲೂ ಕೂಡ ಪರ ಅಪರ ವಿದ್ಯೆ ಅಂತ ಹೇಳ್ತಾರೆ. ಪರ ಅಂತ ಹೇಳಿದರೆ ಅಪರ ಅಂತ ಹೇಳಿದರೆ ನಾವು ಪೂಜೆ ಗೀಜೆ ಮಾಡ್ಕೊಂಡಿರ್ತಕ್ಕಂಥದ್ದು, ಪರ ಅಂತ ಹೇಳಿದರೆ ನಿರ್ಗುಣ ಬ್ರಹ್ಮದ ಕಡೆ ಹೋಗ್ತಕ್ಕಂಥದ್ದು. ಆ ರೀತಿಯಾಗಿ ನಾವು ಧರ್ಮವನ್ನು ನೋಡಬೇಕಾಗ್ತದೆ. ಅದು ಒಂದು ತರ್ಕ. ಅದರಲ್ಲಿ ರಿಲಿಜಿಯನ್ ಬೇರೆ, ಫಿಲಾಸಫಿ ಬೇರೆ, ರಿಲಿಜಿಯನ್ ಬೇರೆ, ಸ್ಪಿರಿಚುವಲಿಸಮ್ ಬೇರೆ, ಅಧ್ಯಾತ್ಮ ಬೇರೆ, ಆಚರಣೆ ಬೇರೆ, ವಿಚಾರ ಬೇರೆ, ಆಚಾರ ಬೇರೆ. ಹೀಗೆಲ್ಲ ಇರೋದರಿಂದ ನಾವು ಇಂಥದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾ? ನಿಜವಾಗಿಯೂ ಭಾರತದಲ್ಲಿ ಇರ್ತಕ್ಕಂಥ ಗಟ್ಟಿತನದ ಬಗ್ಗೆ ಗಮನ. ನೆಹರು ಯಾವಾಗಲೂ ಹೇಳ್ತಾಯಿದ್ರು, ಇಂಡಿಯಾ ಹ್ಯಾಸ್ ದಿ ಡೆಡ್ ವುಡ್ ಆ್ಯಂಡ್ ಲೈಫ್ ಗಿವಿಂಗ್ ಪಾಸ್ಟ್ ಅಂತ. ಭಾರತದಲ್ಲಿ ಒಂದು ಸತ್ತ ಮರದ ಇದು ಇದೆ, ಹೊಟ್ಟು ಇದೆ, ಆದರೆ ಇಡೀ ಜೀವದ ಚೈತನ್ಯವನ್ನು ತುಂಬತಕ್ಕಂಥ ಶಕ್ತಿಯೂ ಇದೆ. ಜೀವ ಚೈತನ್ಯವನ್ನು ತುಂಬುವ ಶಕ್ತಿಯನ್ನು ನಾವು ಅಳವಡಿಸ್ಕೋಬೇಕಾ, ಅಥವಾ ಡೆಡ್ ವುಡ್ಡನ್ನು ತಲೆ ಮೇಲೆ ಇಟ್ಕೊಂಡು ಭಾರವಾಗಿ ನಾವು ಬದುಕಬೇಕಾ ಅಂತಕ್ಕಂಥ ವಾದವನ್ನು ಖುಷ್ವಂತ್ ಸಿಂಗ್ ವಾಸ್ ವೆರಿ ಕಾಷಿಯಸ್ ಅಬೌಟ್. ಅವರು ಗೋಲ್ವಾಲ್ಕರ್ ಅವ್ರನ್ನ ಇಂಟರ್ವ್ಯೂ ಮಾಡಿಬಿಟ್ಟು ಇದು ಯಾಕೋ ಮುಂದುವರೆದ ಕಷ್ಟ ಅಂತ. ಅದರೊಳಗೆ ಇನ್ನೊಂದಿದೆ, ಗೋರಕ್ಷಣೆ ಬಗ್ಗೆ ಸಾವರ್ಕರ್ ಅವರು, ಈ ಗೋವನ್ನು ಯಾಕ್ರಿ ಇಟ್ಕೊಳ್ತೀರಾ, ನಿಮ್ಮ ಸಿಂಬಲ್ಲು ನರಸಿಂಹ ಆಗಬೇಕು ಅಂತ ಹೇಳ್ತಾಯಿದ್ರು, ಬಿಟ್ಟಾಕಿ ಇದನ್ನು ಅಂತ ಹೇಳ್ತಕ್ಕಂಥದ್ದು. ಗೋಲ್ವಾಲ್ಕರ್ ಅವರು ಅಮೂಲ್ನ ಕುರಿಯನ್ ಅವ್ರ ಜೊತೆ ಒಂದು ಕಡೆ ವಾದ ಮಾಡುವಾಗ, ಕುರಿಯನ್ ನೀನು ಇನ್ನೂ ಅರ್ಥ ಆಗಿಲ್ಲನಪ್ಪ, ನಾನು ಹಸುವನ್ನು ಯಾಕೋಸ್ಕರ ನಾನು ಒಂದು ಸಿಂಬಾಲಿಕ್ಕಾಗಿ ಪ್ರೀತಿ ಇಟ್ಕೊಂಡಿದ್ದೀನಿ, ಇದು ನ್ಯಾಷನಲ್ ಮೂವ್ಮೆಂಟಿಗೆ ನನಗೆ ಬಳಕೆ ಆಗ್ತದೆ ಅನ್ನುವುದನ್ನು ಒಂದು ಇಂಟರ್ವ್ಯೂ ಕೂಡ ಒಂದು ಪುಸ್ತಕದಲ್ಲಿ ಪಬ್ಲಿಷ್ ಆಗಿದೆ. ಸೊ ಹೀಗಾಗಿ ಈ ಎಲ್ಲ ದೃಷ್ಟಿಕೋನಗಳನ್ನು ನೋಡಿದರೆ ನಾವು ರಿಲಿಜಿಯಾಸಿಟಿಯಿಂದ ಎಷ್ಟು ದೂರ ಸ್ವಲ್ಪ ಬಂದರೆ, ಥಾಮಸ್ ಜೆಫರ್ಸನ್ನು ಅಮೆರಿಕಾದಲ್ಲಿ ಅವನು ಅನೇಕ ಪುಸ್ತಕಗಳನ್ನು ಗಮನಿಸ್ಬೋದು. ಡಿಫ್ರೆನ್ಷಿಯೇಷನ್ ಆ್ಯಂಡ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಚರ್ಚ್ ಆ್ಯಂಡ್ ಸ್ಟೇಟ್. ಇಲ್ಲಿ ಇವರು RSS ಐಡಿಯಾಲಜಿಯಲ್ಲಿ ನೇಷನ್ ಅಂದರೆ ಬೇರೆ, ಸ್ಟೇಟ್ ಅಂದರೆ ಬೇರೆ ಅಂತ ಹೇಳ್ತಾರೆ. ನೇಷನ್ ಅಂದರೆ ಕಲ್ಚರಲ್ ಐಡೆಂಟಿಟಿ ಇದೆಲ್ಲ ಇರ್ತಕ್ಕಂಥ, ಸ್ಟೇಟ್ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ನೇಷನ್ ಸ್ಟೇಟನ್ನು ಬೇರೆ ದೃಷ್ಟಿಯಿಂದ, ಎರಡು ದೃಷ್ಟಿಯಿಂದ ನೋಡುವಂಥದ್ದನ್ನು ಅನೇಕ ಪುಸ್ತಕಗಳನ್ನು ನಾವು ಗಮನಿಸ್ತೇವೆ. ಅದೇನೇ ಇರಲಿ, ಅವರು ರಿಫಾರ್ಮ್ ಆಗ್ತಾ ಇದ್ದಾರಾ? ಕನ್ವರ್ಷನ್ ಬಗ್ಗೆ RSSನ ನಿಲುವುಗಳೇನು? ಕನ್ವರ್ಷನ್ ಬಗ್ಗೆ ಕೆಲವು ಸಾರಿ ಅನಿಸುತ್ತೆ, ಕನ್ವರ್ಷನ್ನು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥದ್ದು ಅನೇಕ
ಏನು ಹ್ಯುಮಿಲಿಯೇಷನ್ ಇದೆ. ಇತ್ತೀಚೆಗೆ ಕಳೆದ ವಾರವೇ ನಾವೇನು ಗಮನಿಸ್ತಾ ಇದ್ದೀವಿ, ಯಾವುದೋ ಉತ್ತರ ಕರ್ನಾಟಕದಲ್ಲಿ ದಲಿತರಿಗೆ ಹೋಟೆಲ್ದಲ್ಲಿ ಅವಕಾಶ ಇಲ್ಲ, ಎಲ್ಲೋ ಹಿಂದ್ಗಡೆಯಿಂದ ಬರಬೇಕು, ಅವ್ರ ತಟ್ಟೆ ಅವರೇ ತೊಳೆದಿಟ್ಟು ಅಲ್ಲಿ ಇಟ್ಟು ಹೋಗಬೇಕು, ನೇರವಾಗಿ ಹೋಟೆಲ್ ಒಳಗಡೆ ಬರೋಂಗಿಲ್ಲ, ಕ್ಷೌರ ಮಾಡೋ ಹಾಗಿಲ್ಲ, ಇಂಥದ್ದನ್ನು ಇವತ್ತು ನಾವು ಗಮನಿಸ್ತಾ ಇದ್ದೀವಿ. ಅಂಥೇಳಿ ಇದನ್ನೇ ಬಂಡವಾಳವಾಗಿ ಇಟ್ಕೊಂಡು ಕನ್ವರ್ಷನ್ ಮಾಡಿ ಅವ್ರಿಗೆ ಇತ್ತೀಚೆಗೆ ಯಾರೋ ನಮ್ಮ ರಿಲೇಟಿವ್ ಒಬ್ಬರು ಹೇಳ್ತಾಯಿದ್ರು, ಅವರು ಮಗುವನ್ನು ನೋಡ್ಕೊಳ್ಳೋಕೊಬ್ಬರು ಇತ್ತೀಚೆಗೆ ಕನ್ವರ್ಟ್ ಆದ ಕ್ರಿಶ್ಚಿಯನ್ನು, ಅವರು ಪಾರ್ಕಿಗೆ ಕರ್ಕೊಂಡೋಗಿ, ಇಲ್ಲ ನಾನು ಪಾರ್ಕಿಗೆ ಕರ್ಕೊಂಡು ಹೋಗಲ್ಲ, ಅಲ್ಲಿ ಗಣೇಶ ದೇವಸ್ಥಾನ ಇದೆ ಅಂತ ಹೇಳ್ತಿದ್ರಂತೆ. ಇದು ಕೂಡ ಒಂದು ರೀತಿಯಲ್ಲಿ ಯಾಕೆ ಈ ರೀತಿ ಆಗ್ತಿದೆ ನನಗೆ ಗೊತ್ತಿದ್ದ ಹಾಗೆ ಕೆಲವರು ಬಡವರ ಹತ್ರ ಹೋಗಿ ಟೇಲರಿಂಗ್ ಮಿಷನ್ ಕೊಟ್ಟು ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಹೀಗೆ ಮಾಡಬೇಕಾ? ಹಿಂದೆ ಚೈನಾದಲ್ಲಿ ಓಪಿಯಂ ಕೊಟ್ಟು ಬ್ರಿಟಿಷ್ ಸರ್ಕಾರ ಓಪಿಯಂ ಕೊಡ್ತಾಯಿತ್ತು. ಓಪಿಯಂ ಮಾರಾಟಕ್ಕೆ ಯುದ್ಧನೇ ಮಾಡ್ತು ಚೈನಾದ ವಿರುದ್ಧ. ಓಪಿಯಂ ಸರ್ಕಾರ ಮಾರೋದು, ಇನ್ನೊಂದು ಕಡೆ ಮಿಷನರೀಸ್ ಹೋಗಿ ಕನ್ವರ್ಟ್ ಮಾಡೋದು ತಕ್ಕಂಥದ್ದನ್ನು ಕೂಡ ಗಮನಿಸ್ತೀವಿ. ಆಗ ಮಾರ್ಕ್ಸ್ ಹೇಳ್ತಿದ್ದಲ್ಲ, ಓಪಿಯಂ ಇಸ್ ದಿ ರಿಲಿಜನ್ ಆಫ್ ಮಾಸಸ್ ಅಂತ ಹೇಳಿ. ಓಪಿಯಮ್ಮು ಏನೋ ರಿಲಿಜನ್ ಇಸ್ ದ ಓಪಿಯಮ್ ಆಫ್ ಮಾಸಸ್ ಅಂತ, ಧರ್ಮ ಅಂತಕ್ಕಂಥದ್ದು ಜನರಿಗೆ ಒಂದು ಓಪಿಯಂ ಅಂತೇಳಿ. ಅದು ಚೈನಾದಲ್ಲಿ ಓಪಿಯಮ್ ಇಸ್ ದ ರಿಲಿಜನ್ ಅಂತ ಹೇಳ್ತಾ ಇದ್ರು. ಆ ರೀತಿ ಅದು ಅಂದೇ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಇದು ಆಗಬೇಕಾ? ಅಥವಾ ನಾವು ಹಿಂದೂ ಇಂಟರ್ನಲ್ ರಿಫಾರ್ಮ್, ರಾನಡೆ ಹೇಳಿದ ರಿಫಾರ್ಮು, ಜ್ಯೋತಿಬಾ ಫೂಲೆ ಹೇಳಿದ ರಿಫಾರ್ಮು ಆಗಬೇಕಾ? ಅಥವಾ ಈ ರೀತಿಯಾಗಿ ಅವರ ಇತಿಹಾಸವನ್ನೇ ಅಳಿಸ್ತಕ್ಕಂಥ ಕನ್ವರ್ಷನ್ ಆಗಬೇಕಾ? ದೀಸ್ ಆರ್ ಸಮ್ ವ್ಯಾಲಿಡ್ ಕ್ವೆಶನ್ಸ್, ನೋ ಡೌಟ್ ಅಬೌಟ್ ಇಟ್. ಯಾಕಂದರೆ ಯಾವುದೋ ಒಂದು ಕೊಟ್ಟು ಲ್ಯೂರ್ ಮಾಡಿ ಅವರನ್ನು ಹೇಟ್ರೆಡ್ ಮಾಡ್ತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಈ ರಿಲಿಜಿಯಾಸಿಟಿ ಅನ್ನೋದೇ ಎಕ್ಸ್ಟ್ರೀಮ್ ಆದಾಗ, ರಿಲಿಜಿಯಾಸಿಟಿ ಇಂಡೆಕ್ಸು ಈ 92% ಇಂದ ಸ್ವಲ್ಪ ಮುಂದುವರಿದ ರಾಷ್ಟ್ರಗಳ ಥರ ಕಮ್ಮಿ ಆದ್ರೇ ಇನ್ನೊಂದು ರೀತಿಯಲ್ಲಿ ಒಳ್ಳೆಯದು ಅಂತ ಅನಿಸುತ್ತೆ. ಒಟ್ಟು ಈ RSS ಸಂಸ್ಥೆಯನ್ನು ಅಧ್ಯಯನ ಮಾಡೋದಕ್ಕೆ ಅನೇಕ ಪುಸ್ತಕಗಳಿದೆ. ಆಸಕ್ತರು ಕೆಲವಾರು ಪುಸ್ತಕಗಳನ್ನು ನಾನು ಗಮನಿಸಿ ಅಧ್ಯಯನ ಮಾಡಲೇಬೇಕು. ಯಾಕಂದರೆ ಇಟ್ಸ್ ಎ ರೂಲಿಂಗ್ ಪಾರ್ಟಿ, ಇಟ್ಸ್ ಎ ಲಾರ್ಜೆಸ್ಟ್ ಕಲ್ಚರಲ್ ಆರ್ಗನೈಸೇಷನ್. ಹಾಗಾಗಿ ವಿ ನೀಡ್ ಟು ಸ್ಟಡಿ ವಾಟ್ ಇಟ್ ಈಸ್. ಇದರಿಂದ ನಮಗೆ ಒಳ್ಳೆಯದು ಕೆಟ್ಟದ್ದು, ಇದನ್ನು ಎಷ್ಟು ಅಕ್ಸೆಪ್ಟ್ ಮಾಡಬೇಕು, ಎಷ್ಟು ರಿಜೆಕ್ಟ್ ಮಾಡಬೇಕು, ಇದು ನಿರ್ಧಾರ ತಮಗೆ ಬಿಟ್ಟಿದ್ದು. ನಮಸ್ಕಾರ.